ಅಕ್ಕ ಮಹಾದೇವಿ ವೈರಾಗ್ಯ ತಾಳ್ಲಿಕ್ಕೆ ಕಾರಣಗಳದಾವೆ ಏನ್ರಿ. ಅಕ್ಕ ಮಹಾದೇವಿ ವೈರಾಗ್ಯ ತಾಳಬೇಕಾದ್ರೆ ಕಾರಣಗಳದಾವ. ಏನು ಕಾರಣ? ಅವತ್ತಿನ ದಿನಮಾನದೊಳಗೆ ಅಕ್ಕ ಮಹಾದೇವಿ ಏನ್ರಿ ಬಾಲ್ಯದೊಳಗ ನೋಡ್ರಿ, ನಿರ್ಮಲಾ ಶೆಟ್ಟಿ ಯಾವ ಸುಮತಿ ಅನ್ನತಕ್ಕಂಥ ತಂದೆ ತಾಯಿಗಳ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ಯಾಕಂದ್ರೆ ಈ ಭೂಮಿ ಮೇಲಂದ ಅವಳಟ್ಟಂದ ವೈರಾಗ್ಯವನ್ನ ಯಾರಿಂದಲೂ ಕೂಡ ತಾಳ್ಲಿಕ್ಕೆ ಆಗಲಿಲ್ಲ. ಬಹುಶಃ ಅವತ್ತಿನ ದಿನಮಾನದೊಳಗ ಎಲ್ಲ ಶರಣರಿಗೂ ಕೂಡ ಒಂದೊಂದು ಪ್ರಶಸ್ತಿಗಳನ್ನು ಕೊಟ್ಟರು. ಎಂಥ ಪ್ರಶಸ್ತಿ? ಅವತ್ತೆಲ್ಲ ಅಕ್ಕ ಮಹಾದೇವಿಗೆ ಎಂಥ ಪ್ರಶಸ್ತಿ ಕೊಡ್ತಾರೆ? ವೈರಾಗ್ಯ ನಿಧಿ ಎತ್ತುಕೊಂಡು ನಮ್ಮಂತ ಪ್ರಶಸ್ತಿಯನ್ನು ಕೊಡ್ತಾರೆ 12ನೇ ಶತಮಾನದೊಳಗ. ಯಾರಿಗೆ? ಅಕ್ಕ ಮಹಾದೇವಿ. ವೈರಾಗ್ಯದ ನಿಧಿ ಎತ್ತುಕೊಂಡು ನಮ್ಮಂತ ಪ್ರಶಸ್ತಿಯನ್ನು ಕೊಟ್ಟರು. ಯಾಕೆ ಕೊಟ್ಟರು ಅಂತ ಪ್ರಶಸ್ತಿ ಎತ್ತುಕೊಂಡ ಕೇಳಿದ್ರೆ, ಯಾವ ಮಹಾದೇವಿ ಕಳೆದು ಬಂದಿರ್ತಕ್ಕಂಥ ಜೀವನನೇ ಅಂತದು. ಮಹಾದೇವಿ ಒಬ್ಬ ಗುರುವಿನ ಕೈ ಒಳಗಿಂದ ಬೆಳೆದಿರ್ತಕ್ಕಂಥ ಮಗಳು. ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರಲ್ಲಿ ಬಾಲ್ಯದಿಂದಲೂ ಕೂಡ ಗುರುವಿನ ಸೇವೆ ಮಾಡ್ತಾ ಆ ಗುರುವಿನಲ್ಲಿರ್ತಕ್ಕಂಥ ಏನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ 12ನೇ ಶತಮಾನದೊಳಗಿಂದ ಕಲ್ಯಾಣದೊಳಗೆ ನಡೀತಕ್ಕಂಥ ಅನುಭವ ಮಂಟಪ, ಅಲ್ಲಿ ಎಲ್ಲಾ ಕಡೆದು ಕೂಡ ಶರಣರು ಬರ್ತಕ್ಕಂಥದನ್ನ ಯಾವಾಗಿಂದ ಮಹಾದೇವಿ ಅಕ್ಕ ತಿಳ್ಕೊಂಡಿರ್ತಕ್ಕಂಥವಳಿದ್ಲು. ಎಲ್ಲದರ ಬಗ್ಗೆನ ತಿಳ್ಕೊಂಡಿದ್ಲು. ಕೇವಲ ಒಂದರ ಬಗ್ಗೆ ಅಲ್ಲ. ಕಲ್ಯಾಣ ಅಂದ್ರೇನು, ಅಲ್ಲಿ ಯಾರದಾರೆ, ಅನುಭವ ಮಂಟಪವನ್ನು ಯಾರು ಸ್ಥಾಪನೆ ಮಾಡಿದ್ರು, ಎದುರು ಸಲುವಾಗಿ ಸ್ಥಾಪನೆ ಮಾಡಿದ್ರು, ವಚನ ಸಾಹಿತ್ಯಗಳಂದ್ರೆ ಏನು, ವಚನ ಸಾಹಿತ್ಯ ಅಂದ್ರೆ ಯಾರು ಬರೆದ್ರು, ಈ ಎಲ್ಲ ವಿಚಾರಗಳನ್ನ ಗುರುವಿನಿಂದ ತಿಳ್ಕೊಂಡಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ವಯಸ್ಸೆಟ್ಟು 18 ವರ್ಷ. ಕಲ್ಪನೆ ಇರಲಿ ನಿಮಗೆ. ಎಲ್ಲವನ್ನು ಕೂಡ ಗುರುವಿನಿಂದ ತಿಳ್ಕೊಂಡಿರ್ತಕ್ಕಂಥ ಮಹಾದೇವಿ ಅಕ್ಕಳಿಗೆ ವಯಸ್ಸೆಟ್ಟು ಹೊತ್ತುಕೊಂಡು ಕೇಳಿದ್ರೆ 18 ವರ್ಷ. 18 ವರ್ಷದ ತರುಣಿ ಮಹಾದೇವಿ ಅಕ್ಕ. ಹೀಗೆಲ್ಲ ಇರುವಂತಹ ಪ್ರಸಂಗದ ಒಳಗ ಅವಳಿಗೊಂದು ಆಸೆ ಇತ್ತು ಮಹಾದೇವಿ ಅಕ್ಕಳಿಗೆ. ಏನ್ ಆಸೆ? ನಾನು ಕೂಡ ಕಲ್ಯಾಣಕ್ಕೆಂದು ಹೋಗಬೇಕು, ನಾನು ಶರಣರನ್ನ ನೋಡಬೇಕು, ನಾನು ಅನುಭವ ಮಂಟಪದೊಳಗಿಂದ ಕೂಡಬೇಕು, ಎಲ್ಲ ಶರಣರ ಒಡನಾಡದೊಳಗೆ ನಾನು ಇರಬೇಕು ಅನ್ನುವಂಥ ಬಯಕೆ 18 ವರ್ಷದ ತರುಣಿಯಾಗಿರ್ತಕ್ಕಂಥ ಮಹಾದೇವಿ ಅಕ್ಕಳಿಗೆಂದ ಇತ್ತು. ತನ್ನ ಮನಸ್ಸಿನೊಳಗಿರ್ತಕ್ಕಂಥ ಆಸೆಯನ್ನ ತಂದೆ ತಾಯಿಗಳಿಗೆಂದ ಹೇಳ್ತಾಳೆ. ತನ್ನ ಮನಸ್ಸಿನೊಳಗಿರ್ತಕ್ಕಂಥ ಬಯಕೆಯನ್ನ ಯಾವ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರಿಗೆಂದ ಹೇಳ್ತಾರೆ, ಅಪ್ಪ ನಾನನ್ನ ಕಲ್ಯಾಣಕ್ಕೆಂದ ಹೋಗಬೇಕು, ನಾನು ಶರಣರನ್ನ ಕಾಣಬೇಕು, ನಾನು ಅನುಭವ ಮಂಟಪಕ್ಕೆಂದ ನಾನು ಕೂಡ ನೋಡಬೇಕಂತಕೊಂಡಂತ ಆಸೆ ಮಹಾದೇವಿ ಅಕ್ಕಳಿಗೆಂದ ಆಗಿತ್ತು. ಹಿಂಗೆಲ್ಲ ಇರುವಂತಹ ಪ್ರಸಂಗದ ಒಳಗೆ ಒಂದಿದ ವಿಷಯ ಏನಾಗದ ಹತ್ತುಕೊಂಡದ ಕೇಳಿದ್ರೆ, ಮಹಾದೇವಿ ಅಕ್ಕಳಿಗೆಂದ ಏನ್ರಿ ಒಂದು 8 ಜನ ಗೆಳತಿಯರಿದ್ರು. ಒಂದು 8 ಜನ ಗೆಳತಿಯರು. ಒಂದು ದಿವಸ ಏನಾಗದ ಹತ್ತುಕೊಂಡದ ಕೇಳಿದ್ರೆ, ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ಕಲ್ಪನಾ ಇರಲಿ ಮಗ, ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ಏನೋ ಒಂದು ಯುದ್ಧದೊಳಗಿಂದ ಗೆದ್ದು ಬಂದಿದ್ದ ಉಡುತಡಿ ಒಳಗಿಂದ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ಸಾವಿರ ಜನ ಅದಾರೆ. ಒಂದು ಕಡೆಗಿಂದ ಹೆಣ್ಣು ಮಕ್ಕಳೆಲ್ಲ ತಮ್ಮ ಮನೆ ಎದುರಿಗೆ ನಿಂತುಕೊಂಡು ಯಾವ ಕೌಶಿಕ ಮಹಾರಾಜನ ಮೆರವಣಿಗೆ ಅಂತಕ್ಕಂಥ ಒಂದು ಕಡೆಗಿಂದ ಹೆಣ್ಮಕ್ಕಳು ನೋಡ್ತಾ ಇದ್ರೆ, ಇನ್ನೊಂದು ಕಡೆಗಿಂದ ಗಣಮಕ್ಕಳೆಲ್ಲ ಆ ರಾಜನ ಏನ್ರಿ ಆನಿ ಮೇಲಿಂದ ಅಂಬಾರಿ ಒಳಗಿಂದ ಕೌಶಿಕ ಮಹಾರಾಜ ಕುಂತಾನೆ. ಮುಂದೆ ಊದವ್ರದಾರೆ, ಬಾರ್ಸವ್ರದಾರೆ. ಏನೆಲ್ಲ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆ ಕೌಶಿಕ ರಾಜನ ಮೆರವಣಿಗೆ ನಡೆದಿತ್ತು. ಯಾವಾಗಿಂದ ಕೌಶಿಕ ರಾಜನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗ ಏನು ಅಕ್ಕ ಮಹಾದೇವಿಗೆ 8 ಜನ ಏನು ಗೆಳತಿಯರಿದ್ರಲ್ಲ, ಆ 8 ಜನ ಗೆಳತಿಯರು ಏನ್ ಮಾಡ್ತಾರ ತಗೊಂಡು ಕೇಳಿದ್ರೆ, ಮಹಾದೇವಿ ಹತ್ತಿರದಿಂದ ಬರ್ತಾರ, ಮನೆಯಾಗ ಬರ್ತಾರ. ಮಹಾದೇವಿ ರಾಜನ ಮೆರವಣಿಗೆ ನಡೆದವ್ರು, ನಾವು ಹೋಗಿ ಅಂದ್ರೆ ನಿಂತ್ಕೊಂಡು ನೋಡೋಣ ಬಾ ತಿಳ್ಕೊಂಡ್ ಕರೀತಾರ. ಏನ್ರಿ ನಿಂತ್ಕೊಂಡು ನೋಡೋಣ ಬಾ ತಿಳ್ಕೊಂಡ್ ಕರೀತಾರ. ಮಹಾದೇವಿ ಅಂತಾಳ, ಇವ ನನಗೆ ಈ ಮೆರವಣಿಗೆ ನೋಡೋದ್ರೊಳಗೆ ನನಗೆ ಆಸಕ್ತಿ ಇಲ್ಲ. ಇನ್ನ ಯಾವ್ದಾದ್ರು ಕೂಡ ಒಂದು ಗ್ರಂಥ ತಂದು ಕೊಡ್ರಿ ಓದ್ತೀನಿ, ಯಾವ್ದಾದ್ರು ಕೂಡ ನಾ ಪುಸ್ತಕಗಳನ್ನ ತಂದು ಕೊಡ್ರಿ ನಾವು ಓದ್ತೀನಿ. ಬೇಡ ಯಾವ್ದಾದ್ರು ಕೂಡ ಮಠಮಾನ್ಯಗಳಿಗೆ ನಡೀರಿ ಬರ್ತೀನಿ, ಗುಡಿ ಗುಂಡಾರ ದೇವಸ್ಥಾನಗಳಿಗೆ ಕರೆದ್ರಿಂದ ನಾನು ಬರ್ತೀನಿ ಹೊರತಾಗಿ ಆದ್ರಿಂದ ರಾಜನ ಮೆರವಣಿಗೆಗಳನ್ನ ನೋಡಕ್ಕೆ ನಾನು ಬರಂಗಿಲ್ಲ ತಿಳ್ಕೊಂಡಂತಾಳ ಮಹಾದೇವಿ ಅಕ್ಕ. ಎಲ್ಲ ಗೆಳತಿಯರಂತಾರೆ, ಏನು ದೂರ ಹೋಗುದಿಲ್ಲ, ಇಲ್ಲೇ ನಿಮ್ಮ ಮನೆ ಎದುರಿಗೆ ನಿಂತ್ಕೊಂಡ ಮೆರವಣಿಗೆ ನೋಡೋಣ, ಇಲ್ಲೇ ನಿಂತ್ಕೊಂಡ್ರೆ ಅಂತ ಕಾಣ್ತದ, ನಾವೇನು ಎಲ್ಲರೂ ಬಹಳ ದೂರ ಹೋಗ್ತೀವೇನು ಇಲ್ಲ, ಅದಕ್ಕೆ ನೀ ಬಾ ತಿಳ್ಕೊಂಡೊಂದು ಮಹಾದೇವಿ ಅಕ್ಕಗೆ ಹೆಣ್ಣು ಮಕ್ಕಳೆಲ್ಲ ಕರೆದ್ರೂ ಮಹಾದೇವಿ ಅಕ್ಕೆಂದ ಬರ್ಲಿಕ್ಕೆಂದ ಒಪ್ಪಲಿಲ್ಲ.
ಯಾವಾಗಿಂದ ಮಾದೇವಿ ಅಂತಕ್ಕಂಥ ಒಪ್ಪಲಿಲ್ಲ. ಗೆಳತಿಯರಂತಾರೆ ಇಲ್ಲ ಬಾ, ಏನ್ ಇಲ್ಲ ಮನಿ ಎದುರಿಗೆ ನಿಂತ್ಕೊಂಡು ನೋಡೋದಾಕದಲ್ಲ ಬಾ ತಿಳ್ಕೊಂಡು ಯಾವಾಗ ಒತ್ತಾಯ ಮಾಡಿ ಮಹಾದೇವಿ ಅಕ್ಕಿಗಂದ ಕರ್ಕೊಂಡು ಬಂದ್ರು. ದೊಡ್ಡ ಮನಿ ಎದುರಿಗಿಂದ ತಲಬಾಗಲ, ಆ ತಲಬಾಗಲ ಎದುರಿಗಿಂದ ಕಟ್ಟಿ, ಆ ಕಟ್ಟಿ ಮೇಲೆ ನಿಂತ್ಕೊಂಡು ಮಹಾದೇವಿ ಅಕ್ಕ ಮೆರವಣಿಗೆ ನೋಡಾಕತ್ತ. ಯಾವಾಗಿಂದ ಮೆರವಣಿಗೆ ನೋಡ್ತಾ ನೋಡ್ತಾ ಇರುವಂತ ಪ್ರಸಂಗದ ಒಳಗ ಸಾವಿರ ಜನ ಹೆಣ್ಮಕ್ಕಳನ್ನ ಮೆರವಣಿಗೆ ನೋಡಕತ್ತಾರೆ. ಅವ್ರು ಎಲ್ಲರ ಮಧ್ಯದ ಒಳಗೆ ನಿಂತ್ಕೊಂಡು ಮಹಾದೇವಿನ ಕೂಡ ಮೆರವಣಿಗೆ ನೋಡಕತ್ತಾಳೆ. ಹಿಂಗೆ ನೋಡ್ತಕ್ಕಂಥ ಪ್ರಸಂಗದ ಒಳಗ ಎಲ್ಲ ಹೆಣ್ಣು ಮಕ್ಕಳನ್ನ ನೋಡ್ತಾ ನೋಡ್ತಾ ಕೌಶಿಕ ಮಹಾರಾಜ ಆನಿ ಅಂಬಾರಿ ಮೇಲಿಂದ ಕುತ್ಕೊಂಡಿದ್ದಲ್ಲ, ಇದನ್ನೆಲ್ಲ ನೋಡ್ತಾ ನೋಡ್ತಾ ಕೌಶಿಕ ಮಹಾರಾಜ ನೇರವಾಗಿ ಅಂದ ಮಹಾದೇವಿ ಅಕ್ಕಳನ್ನ ನೋಡ್ದ. ಯಾವಾಗಿಂದ ಮಹಾದೇವಿ ಅಕ್ಕಳನ್ನ ನೋಡನಲ್ಲ, ಯಾವಾಗಿಂದ ಮಹಾದೇವಿ ಅಕ್ಕಳನ್ನ ನೋಡಿದ ಬಳಿಕಂದ ಕೌಶಿಕ ಮಹಾರಾಜನ ಮನಸ್ಸ ಬದಲಿ ಆಗೋಯ್ತು. ನೋಡ್, ಮನಸ್ಸ ಚಂಚಲಾಗಿ ಹೋಯ್ತು. ತಾನು ಕುಂತಾನೆ ಎಲ್ಲಿ ಆನಿ ಅಂಬಾರಿ ಒಳಗೆ ಕುತ್ಕೊಂಡಿರ್ತಕ್ಕಂಥ ಕೌಶಿಕ ಮಹಾರಾಜ ಸಾವಿರ ಜನ ಹೆಣ್ಣು ಮಕ್ಕಳನ್ನು ನಿಂತುಕೊಂಡಿದ್ರು. ಆ ಎಲ್ಲ ಹೆಣ್ಣು ಮಕ್ಕಳೊಳಗ ಅತಿ ರೂಪವಂತೆಯಾಗಿ ಕಾಣ್ಲಕತ್ತಿದ್ದು ಯಾರು ಒತ್ತಿಕೊಂಡಂದ್ರ ಏನ್ರಿ, ಯಾರು ಕಾಣಕತ್ತಿರತ್ತಂದ್ರೆ ಮಹಾದೇವಿ ಅಕ್ಕ ಕಾಣಕತ್ತಾಳ. ನೋಡಿದ ರಾಜ, ಆಹಾ ಏನ್ ಸೌಂದರ್ಯ. ಕೌಶಿಕ ಮಹಾರಾಜನ ವಿಚಾರ ಮಾಡ್ತಾನೆ, ಏನಿದು ಸೌಂದರ್ಯ. ಬ್ರಹ್ಮ ಎಲ್ಲ ಹೆಣ್ಣು ಮಕ್ಕಳ ಸೌಂದರ್ಯವನ್ನ ಇವಳು ಒಬ್ಬಳ ಬಲ್ಲೆಂದ ತುಂಬಿಕೊಟ್ಟನಲ್ಲ, ನಾನು ಮದುವೆ ಜೀವನದೊಳಗೆ ಮದುವೆ ಅಂತ ಆಗಬೇಕಾಗಿತ್ತು ಅಂದ್ರ ಇದೇ ಹೆಣ್ಣಿನನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ. ಎಲ್ಲಿ ಕೂತಾನ? ಆನಿ ಅಂಬಾರಿ ಒಳಗೆಂದ ಕೂತ್ಕೊಂಡ. ಯಾವಾಗಿನ ಆನಿ ಅಂಬಾರಿ ಒಳಗೆಂದ ಕುತ್ಕೊಂಡಿರ್ತಕ್ಕಂಥ ಕೌಶಿಕ ಮಹಾರಾಜ ಹೇಳ್ತಾನೆ, ಮಂತ್ರಿಗೆಂದ ಕರೆದ. ಯಾವಾಗಿಂದ ಮಂತ್ರಿಗಳಿಗೆಂದ ಕರೆದಂದ ಹೇಳ್ತಾನೆ, ಮಂತ್ರಿ ಅಲ್ಲಿ ಏನು ನಿಂತುಕೊಂಡೈತಲ್ಲ ಹುಡುಗಿ, ಅದು ಯಾರ ಮನೆಯ ಒಳತ್ತು ಅನ್ನೋದನ್ನು ಚರ್ಚೆ ಮಾಡ್ಕೊಂಡು ಬಾ, ವಿಚಾರ ಮಾಡ್ಕೊಂಡು ಬಾ. ಯಾವಾಗಿಂದ ವಿಚಾರ ಮಾಡ್ಕೊಂಡು ಬಾ ಅಂತ ತಗೊಂಡಂದಾಗ ಆಯ್ತು ತಗೊಂಡು ಹೋಗಿ ಅಂದ ವಿಚಾರ ಮಾಡದ. ಪ್ರಭು, ನಮ್ಮವ್ರೇ ಆಗಿರ್ತಕ್ಕಂಥ ಒಳ್ಳೆ ಧರ್ಮವಂತ ಮನಿತನದೊಳಗಿರ್ತಕ್ಕಂಥ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳಿದ್ದಾರೆ, ಅವಳ ಗರ್ಭದೊಳಗಿಂದ ಏಕೈಕ ಪುತ್ರಿಯಾಗಿರ್ತಕ್ಕಂಥವಳು ಮಾದೇವಿ ಎತ್ತಿಕೊಂಡು ಹೇಳ್ದ. ಕೌಶಿಕ ಮಹಾರಾಜನಿಗೆ ಮೆರವಣಿಗೆ ಒಳಗಿಂದ ಕುಂದ್ರಲಿಕ್ಕೆ ಆಗಲಿಲ್ಲ. ಯಾಕ? ಒಂದು ಮಾತು ಹೇಳ್ತಾರೆ ಸಂಸ್ಕೃತದಾಗ, ಕಾಮಾತುರಾಣಂ ನ ಭಯಂ ನ ಲಜ್ಜ, ಏನ್ರಿ ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ನೋಡು ಏನಂತಾರ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಯಾವ ಮಗುವಿಗಿಂದ ವಿದ್ಯೆ ಕಲಿಬೇಕನ್ನುವಂತ ಹಂಬಲಿರ್ತದೋ, ಯಾವ ಹುಡುಗಿಯರಿಗೆ ಆಗಲಿ ಯಾರಿಗಿಂದ ವಿದ್ಯಾ ಕಲಿಬೇಕನ್ನತಕ್ಕಂಥ ಹಂಬಲಿ ಇರ್ತದಲ್ಲ, ಅವು ಹೊಟ್ಟಿ ತುಂಬ ಉಣಂಗಿಲ್ಲ, ಕಣ್ಣು ತುಂಬ ನಿದ್ದೆ ಮಾಡಂಗಿಲ್ಲ. ಏನ್ರಿ, ವಿದ್ಯೆ ಹತ್ತಬೇಕಾಗಿತ್ತು ಅಂದ್ರ, ವಿದ್ಯೆ ಕಲಿಬೇಕಾಗಿತ್ತು ಅಂತಂದ್ರ ಹೆಂಗೆ ಕಲಿಬೇಕಂತ ಕೇಳಿದ್ರೆ ಏನ್ರಿ, ಅಲ್ಪಾಹಾರಿ ಸ್ವಾನ ನಿದ್ರಾ. ವಿದ್ಯಾ ತಲೆಗೆ ಹತ್ತಬೇಕಾಗಿತ್ತು ಅಂತಂದ್ರ ಸ್ವಲ್ಪೇ ಊಟ ಮಾಡಬೇಕು, ನಾಯಿ ಹಂಗೆ ನಿದ್ದೆ ಮಾಡ್ಬೇಕತ್ತ ಅಂದ್ರೆ ವಿದ್ಯೆ ಹತ್ತದ. ಐತ್ರಿ, ನಾವು ಬುಟ್ಟಿಗಟ್ಲೆ ತಿಂದು ಹೋಗಿ ಲಾಸ್ಟ್ ಬೆಂಚಿಗೆ ಕೂತು ಟೇಕ ಹೊಡೆಸಿ ನಿದ್ದೆ ಮಾಡಿ ಅಂದ ಮನೆಗೆ ಬಂದ್ರೆ ನಮ್ದು ವಿದ್ಯೆ ಆಗ್ತದ. ನಾವು ಏನ್ರಿ ಸ್ವಲ್ಪ ಊಟ ಮಾಡ್ಬೇಕು ಮಕ್ಕಳು. ಅದಕ್ಕಾಗಿ ಮಕ್ಕಳಂದ ಭಾಳ ಸ್ವರ್ಗಲಕತ್ತದ್ರಿ ಅಂತವು, ಅವು ಓದ್ತಿರ್ತಾವ, ಅವು ಊಟ ಹೋಗಂಗಿಲ್ಲ. ಯಾವುದು ವಿದ್ಯೆ ಕಲಿಬೇಕಂತವಲ್ಲ ಅದಕ್ಕೆ ಚೆನ್ನಾಗಿ ಅಂದ ಊಟ ಹೋಗಂಗಿಲ್ಲ, ಚೆನ್ನಾಗಿ ಅಂದ ನಿದ್ದೆ ಹತ್ತಂಗಿಲ್ಲ. ಸ್ವಲ್ಪ ನಿದ್ದೆ ಯಾವ್ದು ಮಾಡ್ತದ, ಯಾರು ಸ್ವಲ್ಪ ಊಟ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅಂದ ವಿದ್ಯೆ ಹತ್ತದೆ ಹೊರತಾಗಿ ಏನ್ರಿ 10 ರೊಟ್ಟಿ ತಿಂದು ಬೊಗಣೆಗಟ್ಲೆ ಪಲ್ಯ ತಿಂದು ಹೋಗಿ ಕುತ್ಕೊಂಡು ನಿದ್ದೆ ಮಾಡಿದ್ರೆ ವಿದ್ಯೆ ಹತ್ತಂಗಿಲ್ಲ. ಹೆಂಗ ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ತಗೊಂಡು ಹೇಳ್ತಾರೆ, ಹಂಗ ಕಾಮಾತುರಾಣಂ ನ ಭಯಂ ನ ಲಜ್ಜಾತ. ಇಲ್ಲಿ ರಾಜನಿಗೆ ಕಾಮದ ಆತುರ ಆಗಿದೆ. ಹುಂತನೆಯಲ್ಲಿ ಆನಿ ಅಂಬಾರಿ ಒಳಗೆ ಕುತ್ಕೊಂಡೇನ ಕೌಶಿಕ ಮಹಾರಾಜ. ಯಾವಾಗ ಮಹಾದೇವಿಯ ರೂಪನ ತಗೊಂಡು ನೋಡ್ದ, ಅವಳಲ್ಲಿರ್ತಕ್ಕಂಥ ಸೌಂದರ್ಯ, ಅವಳಲ್ಲಿರ್ತಕ್ಕಂಥ ಅಂದ ಚಂದ, ಇದು ಎಲ್ಲವನ್ನು ಕೂಡ ಏನು ಮಹಾದೇವಿ ಅಕ್ಕ ಇವತ್ತಿನಂಗೆ ಅಕ್ಕೇನು ಫೇರ್ ಅಂಡ್ ಲವ್ಲಿ ಹಚ್ಕೋತಿದ್ದಿಲ್ಲ, ವಿಕೋಟರ ಮೇಲೆ ಹಚ್ಕೋತಿದ್ದಿಲ್ಲ, ಅವಳಿಗೆ ಯಾವ ಆಭರಣಗಳು ಒಡವೆ ವಸ್ತುಗಳು ಕೂಡ ಬೇಕಾಗಿದ್ದಿಲ್ಲ. ಏನ್ರಿ, ಅವಳಿಗೆ ಎಲ್ಲ ಹೆಣ್ಣು ಮಕ್ಕಳ ತೆರನಾಗಿ ಈ ಆಭರಣಗಳನ್ನ ಕೊರಳಾಗಿಂದ ಹಾಕೋಬೇಕನ್ನುವಂತ ಆಸೆ ಇಲ್ಲ ಅವಳಿಗಂದ. ಈ ರೀತಿಯಾಗ ಇವತ್ತಿನ ದಿನಮಾನದೊಳಗೆ ಮಾಡ್ಕೊಂಡಂಗ ಏನ್ರಿ ಮೇಕಪ್ ಮಾಡ್ಕೋಬೇಕನ್ನುವಂಥದ್ದು ಏನಿಲ್ಲ. ಅವಳು ಬರೀ ಹಣಿ ಮೇಲಿನ ವಿಭೂತಿ ಏನ್ರಿ, ಹಣಿ ಮೇಲಿನ ಕುಂಕುಮ ಹಚ್ಕೊಂಡು ಬಿಟ್ರ ಸಾಕ್ಷಾತ್ ಜಗನ್ಮಾತೆ ಕಂಡಂಗೆಂದ ಕಾಣ್ತಿಲ್ಲ ಮಹಾದೇವಿ ಅಕ್ಕ. ಅಟ್ಟು ರೂಪವತಿ. ಅವಳ ರೂಪವನ್ನೇ ನೋಡಂದ ಮರುಳಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಯಾವಾಗಂದ ಮೆರವಣಿಗೆ ಬೇಗ ಬೇಗಂದ ಹೋಗ್ಲಿ, ಅವಸರವಾಗಿಂದ ಹೋಗ್ಲಿ ಎತ್ತಿಕೊಂಡಂದ ಅರಮನೆಗೆ ಬಂದ. ಅರಮನೆ ಮೇಲೆ ಇಳಿದು
ಅವಾಗಿಂದ ಮಂತ್ರಿಗಂದ ಕರೀತಾನೆ, ಮಂತ್ರಿ ಅದು ಏನು ಹುಡುಗಿನ ತೋರಿಸಿದ್ನಲ್ಲ ಆ ಹುಡುಗಿನ ನನ್ನ ಜೀವನದ ಒಳಗ ನಾನು ಮದುವೆ ಅಂತ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದೇ ಹುಡುಗಿನೇ ಮದುವೆ ಮಾಡ್ಕೋತೀನಿ. ಅವಳನ್ನ ಬಿಟ್ಟರೆ ನಾ ಯಾರನ್ನು ಕೂಡ ಮದುವೆ ಮಾಡ್ಕೊಳಂಗಿಲ್ಲ. ಈ ಮಾತ ಯಾರು ಹೇಳ್ತಾರ ತಗೊಂಡು ಕೇಳಿದ್ರೆ ಕೌಶಿಕ ಮಹಾರಾಜ ಅಂತ ಹೇಳ್ತಾನೆ, ನಾನು ಒಂದು ವೇಳೆ ನಾನು ಮದುವೆನೇ ಮಾಡ್ಕೋಬೇಕಾಗಿತ್ತು ಅಂತಂದ್ರ ಆ ಮಹಾದೇವಿಯನ್ನೇ ಮಾಡ್ಕೋತೀನಿ ಹೊರತಾಗಿ ಅವಳನ್ನು ಬಿಟ್ಟರೆ ನಾ ಯಾರನ್ನು ಕೂಡ ಮದುವೆ ಮಾಡ್ಕೊಳಂಗಿಲ್ಲ ಅಂದ. ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಮಂತ್ರಿ ಅಂತಾನೆ, ಪ್ರಭು ನೀವು ಮನಸ್ಸು ಮಾಡೋದ್ರಿಂದ ಏನಾಗಲಿಕ್ಕಿಲ್ಲ. ಅಲ್ಲ, ಒಬ್ಬ ರಾಜನಾಗಿರ್ತಕ್ಕಂಥವ್ರು ತಾವು, ಇಡೀ ರಾಜ್ಯವೇ ತಮ್ಮ ಮುಷ್ಟಿ ಒಳಗಿಂದ ಇದೆ ಅಂತ ರಾಜಕುಮಾರನೇ ಅವಳನ್ನು ಮದುವೆ ಮಾಡ್ಕೋತೀನಿ ಅಂತ ತಿಳ್ಕೊಂಡ್ರ ಆ ಹುಡುಗಿ ಕುಣಿದಾಡಿ ಮದುವೆ ಮಾಡ್ಕೋತಾಳ ಅಂದ ಮಂತ್ರಿ. ಹೋಗು ಏನ್ರಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಮನೆ ಒಳಗಿಂದ ತಂದೆ ತಾಯಿಗಳಿಗೆ ಮಹಾದೇವಿಗೆ ಒಪ್ಪಿಸಿ ಬಾ ತಿಳ್ಕೊಂಡು ಹೇಳಿ ಕಳಿಸ್ತದ. ಯಾವಾಗ ಮಂತ್ರಿ ಒಂದು 8 ಜನ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೂವ ಹಣ್ಣ ಏನೆಲ್ಲ ಏನ್ರಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಕೊಟ್ಟು ಮಹಾದೇವಿ ಮನೆಗೆ ಕಳಿಸಿಕೊಡ್ತಾ ಬಂದ. ನಿರ್ಮಲ ಶೆಟ್ಟಿ ಸುಮತಿ ಅಂತಕ್ಕಂಥ ಮನೆಯೊಳಗಿಂದ ಎದ್ರು. ಒಳಗ ಮಹಾದೇವಿ ಅಕ್ಕಂದ ಲಿಂಗ ಪೂಜಾಕಿಂದ ಕುಂತಾಳ. ಯಾವಾಗಿಂದ ಮಹಾದೇವಿ ಅಕ್ಕ ಲಿಂಗ ಪೂಜಾಕಿಂದ ಕುಂತಾಳೆ, ಹೊರಗಿಂದ ತಂದೆಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ, ತಾಯಿ ಆಗಿರ್ತಕ್ಕಂಥ ಸುಮತಿ ಹೊರಗಿದ್ರು. ಬಂದು ನೋಡಿದ್ರು. ಅವಾಗ ನಿರ್ಮಲ ಶೆಟ್ಟಿ ಏನಂದ, ಇದೇನಿದು ಆಶ್ಚರ್ಯ, ಮಹಾಮಂತ್ರಿಗಳು ನಮ್ಮಂತ ಬಡವರು ಮನೆಗಿಂದ ಬಂದಿರಲಪ್ಪ, ಇವತ್ತು ನಮ್ಮ ಮನೆಗಿಂದ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು ಅಂದ. ಯಾರು? ನಿರ್ಮಲ ಶೆಟ್ಟಿ ಅಂತ. ನನ್ನಂತ ಬಡವರ ಮನೆಗಿಂದ ನೀವು ಬಂದಿರಲ್ಲ, ಇದೇನಿದು ಆಶ್ಚರ್ಯ, ಮಹಾಮಂತ್ರಿಗಳು ತಮ್ಮಂತ ದೊಡ್ಡವರಿಂದ ನಮ್ಮ ಮನೆಗಿಂದ ಬಂದಿರಲಪ್ಪ, ನನಗೆ ಲಕ್ಷ್ಮಿ ಬಂದಟ್ಟಂದ ಖುಷಿ ಆಯ್ತು ಒತ್ತಿ ಕೊಡಂದ ನಿರ್ಮಲ ಶೆಟ್ಟಿ. ಅವಾಗಿಂದ ಮಂತ್ರಿ ಅಂತಾನೆ ನಕ್ಕೊಂತಾನೆ, ನೀವು ಮನಸ್ಸು ಮಾಡಿದ್ರ ನಿಮ್ಮ ಮನೆಗೆ ನಿಜವಾಗಿದ್ದ ಭಾಗ್ಯದ ಲಕ್ಷ್ಮಿನೇ ಬರ್ತಾಳೆ. ಯಾವಾಗಿಂದ ನಿರ್ಮಲ ಶೆಟ್ಟಿ ಅಂದ, ಅವಳು ಬರ್ತೀನಿ ಅಂದ್ರೂ ಕೂಡ ನಾವು ತಗೊಳಂಗಿಲ್ಲಪ್ಪ, ಆ ಭಾಗ್ಯದ ಲಕ್ಷ್ಮಿನ ತಗೊಂಡು ನಾವು ಏನ್ ಮಾಡೋಣ ಅಂದ್ರು. ಇಲ್ಲಿಲ್ಲ, ನಿಮ್ಮ ಮನೆಗೆ ನಿಜವಾಗ್ಲೂ ಕೂಡ ಭಾಗ್ಯದ ಲಕ್ಷ್ಮಿ ಬರ್ಲಕತ್ತಾಳೆ. ಅವಾಗಿಂದ ನಿರ್ಮಲ ಶೆಟ್ಟಿ ಸುಮತಿಯರಂತಾರೆ, ಆ ಭಾಗ್ಯದ ಲಕ್ಷ್ಮಿ ಹೆಂಗ ಬರ್ತಾಳ, ಯಾವ ರೂಪದೊಳಗಿಂದ ಬರ್ತಾಳೆ, ಹೆಂಗ ಬರ್ತಾಳ ತಿಳ್ಕೊಂಡಂದಾಗ ಅವಾಗಿಂದ ಮಂತ್ರಿ ಹೇಳ್ತೇನೆ, ಶೆಟ್ರ ಇವತ್ತು ನೀವು ಎಷ್ಟು ಪುಣ್ಯ ಮಾಡಿರಿ ಎತ್ತುಕೊಂಡದೆ ಕೇಳಿದ್ರೆ, ನಿಮ್ಮ ದೈವ ಎಷ್ಟು ದೊಡ್ಡದ ಎತ್ತುಕೊಂಡದೆ ಕೇಳಿದ್ರೆ, ನಿಮ್ಮ ಮಗಳಾಗಿರ್ತಕ್ಕಂಥ ಮಹಾದೇವಿ ಮೇಲೆ ಯಾವ ರಾಜನಾಗಿರ್ತಕ್ಕಂಥ ಕೌಶಿಕ ರಾಜ ಮದುವೆ ಅಂತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರ ಅದು ಮಹಾದೇವನಿ ಬಿಟ್ಟರೆ ಮತ್ತೆ ಯಾರನ್ನ ಮದುವೆ ಆಗಂಗಿಲ್ಲ ಅಂದ. ಅವಾಗಿಂದ ನಿರ್ಮಲ ಶೆಟ್ಟಿ ಸುಮತಿಯರಂತಾರೆ, ಇಲ್ಲಪ್ಪ ಅವರೆಲ್ಲಿ ನಾವೆಲ್ಲಿ, ಆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜಿಯಲ್ಲಿ ನಾವೆಲ್ಲಿ ಇದ್ರಿರುವಲ್ಯಕ ನನ್ನ ಮಗಳ ಮದುವೆನೇ ಮಾಡ್ಕೊಳಂಗಿಲ್ಲ ಏನ್ರಿ, ನನ್ನ ಮಗಳನ್ನ ಅಂತ ರಾಜನಿಗೆ ಕೊಡಂಗಿಲ್ಲ. ಯಾಕ? ನಾವು ಲಿಂಗಧಾರಿಗಳು. ಕಲ್ಪನೆ ಇರಲಿ ನೋಡ್ರಿ, ಅವತ್ತಿನ ದಿನಮಾನದೊಳಗ ಏನ್ರಿ ಎಷ್ಟು ನೇರವಾಗಿ ಒಬ್ಬ ರಾಜನಿಗೆ ಹೇಳ್ತಾರೆ. ಅವ್ರೇನಂತಾರ ನೋಡು, ನಿಮ್ಮ ಕೌಶಿಕ ಮಹಾರಾಜನಾಗಿರ್ತಕ್ಕಂಥವ ಜೈನ್ರವ, ಅವನು ಕೊರಳಗಿಂದ ಲಿಂಗ ಇಲ್ಲ, ಅವ ವಿಭೂತಿ ಧರಿಸಂಗಿಲ್ಲ, ರುದ್ರಾಕ್ಷಿ ಮಾಲೆಗಳನ್ನ ಹಾಕೊಳಂಗಿಲ್ಲ. ಆದ್ರ ನಾವು ಹಂಗಲ್ಲ, ನಾವು ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು, ನಾವು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥವ್ರು, ನಾವು ಸದಾವಕಾಲದ ಹಣಿ ಮೇಲೆ ವಿಭೂತಿ ಧರಿಸ್ಕೊಳ್ತಕ್ಕಂಥವ್ರು, ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೊಳ್ತಕ್ಕಂಥವ್ರು, ಅಂತ ಯಾವ ಲಿಂಗಾಯತ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥ ನಾವು ಆ ಜೈನರವಾಗಿರ್ತಕ್ಕಂಥ ರಾಜನಿಗಿಂದ ನನ್ನ ಮಗಳನ್ನ ಕೊಡಂಗಿಲ್ಲ ಅಂದ. ಇಲ್ಲ, ನೀವು ಮನಸ್ಸರ ಮಾಡ್ರಿ, ನಿಮ್ಮ ಮಗಳಿಗೆಂದ ಮಹಾದೇವಿಗೆಂದ ಕೇಳ್ರಿ. ಒಂದು ಸಾರಿ ಅವಳ ಮದುವೆ ಅಂತಗಂದ ಮಾಡಿಕೊಂಡ್ರೆ ಅವಳಿಗೆ ವಜ್ರ ವೈಡೂರ್ಯಗಳಿಗಂದ ಕಮ್ಮಿ ಇರಂಗಿಲ್ಲ, ಮುತ್ತು ರತ್ನಗಳಿಗಂದ ಕಮ್ಮಿ ಇರಂಗಿಲ್ಲ, ಆಸ್ತಿ ಅಂತಸ್ತಿಗಿಂದ ಕಮ್ಮಿ ಇರಂಗಿಲ್ಲ. ಯಾಕ? ರಾಜನೇ ಅವಳನ್ನು ಮದುವೆ ಮಾಡಿಕೊಂಡಾಗ ಅವಳಿಗೆ ಬೆಲೆ ಕಟ್ಟವ್ರು ಯಾರು? ಯಾವಾಗಿಂದ ಮಹಾದೇವಿಗೆಂದ ಕರೀರಿ, ಮಹಾದೇವಿಗೆಂದ ಕೇಳ್ರಿ ಎತ್ತುಕೊಂಡಾಗ ಆಯ್ತಪ್ಪ ಮಹಾದೇವಿನ ಕೂಡ ಕೇಳ್ರಿ ಎತ್ತುಕೊಂಡು. ಯಾವಾಗ ಮಹಾದೇವಿಯನ್ನ ಏನು ಲಿಂಗ ಪೂಜಾ ಕೂತಿದ್ಲಲ್ಲ, ಇದನ್ನೆಲ್ಲನೂ ಕೂಡ ಕೇಳುತ್ತಾ ಮಹಾದೇವಿ ಅಕ್ಕಂದ ಹೊರಗೆ ಬರ್ತಾಳೆ. ಯಾವಾಗೆಲ್ಲ ಬಂದು ಕೂಡ ಮಂತ್ರಿ ಕೇಳ್ತಾನೆ, ತಂದೆ ನಿರ್ಮಲ ಶೆಟ್ಟಿ ಅಂತ ಕೇಳ್ತಾನೆ, ವಾ ನಿನ್ ಮೇಲೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಮನಸ್ಸು ಮಾಡ್ಯಾನ, ಅದಕ್ಕ ಆ ಮದುವೆ ಅಂತಗನ ಆದ್ರೆ ಅದು ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಮಾತು ಹೇಳಕತ್ತಾನೆ. ಮತ್ತೆ ಇದಕ್ಕೆ ಏನಂತ ಎತ್ತಿಕೊಂಡಂದಾಗ ಅವಾಗಿಂದ ತಂದೆಗಿಂದ ಹೇಳ್ತಾಳೆ ಮಗಳು ಮಹಾದೇವಿ ಅಕ್ಕ ಹೇಳ್ತಾಳೆ, ಅಪ್ಪಾಜಿ ಆಗ್ಲೇ ನನ್ನ ಮದುವೆ ಅಂತಗನ ಆಗಿ ಹೋಗಿಬಿಟ್ಟದೆ ನೋಡ್ರಿ. ಮಹಾದೇವಿ ಅಕ್ಕ ಏನಂತಾಳ,
ಅಪ್ಪಾಜಿ ಇನ್ನೊಂದು ಆಗಲೇ ಮದುವೆ ಆಗಿ ಹೋಗಿಬಿಟ್ಟದೆ, ಇನ್ನು ಎರಡನೇ ಮದುವೆನ ಹೆಂಗೆ ಮಾಡ್ಕೊಳ್ಳಿ ಎಂದು ತಂದಿನೂ ಗಾಬರಿ ಆದ, ತಾಯಿ ಗಾಬರಿ ಆದ್ಲು. ನಿನ್ನ ಮದುವೆ ಯಾವಾಗಾಯ್ತು ಅಂದ್ರೆ ಅವರು ಹೇಳ್ರಿ ಅಕ್ಕ ಮಾದೇವಿಗೆ ಅಂತ ಕೇಳ್ತಾರ, ಅಲ್ಲ ನಿನ್ನ ಮದುವೆ ಯಾವಾಗಾಯ್ತು? ಇಲ್ಲ ನಂದು ಆಗ್ಲಿ ಅಂದ ಮದುವೆ ಅಂತ ಆಗಿ ಹೋಗಿಬಿಟ್ಟದೆ. ಯಾರು ನಿನ್ನ ಗಂಡ ಹತ್ತುಕೊಂಡ ಕೇಳಿದ್ರ ಅವಾಗ ಮಹಾದೇವಿ ಅಕ್ಕ ಹೇಳ್ತಾಳೆ, ನಾನು ಒಬ್ಬನನ್ನ ಮನಸ್ಸು ಮಾಡಿ ನಾನು ಮದುವೆ ಮಾಡ್ಕೊಂಡಿನಿ ಅಪ್ಪಾಜಿ, ನಂದು ಆಗಲೇ ಮದುವೆ ಆಗಿಬಿಟ್ಟದೆ. ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಗಂಡ ಯಾರು ಒತ್ತುಕೊಂಡದ ಕೇಳಿದ್ರೆ ಅಕ್ಕ ಮಹಾದೇವಿ 18 ವರ್ಷದ ತರುಣಿ ಎಂಥ ವಚನ ಅಂತಕ್ಕಂಥ ಬರೀತಾಳೆ, ಅವಾ ರೂಹಿಲ್ಲದ ಕೇಡಿಲ್ಲದ ಸಾವಿಲ್ಲದ. ನೋಡ್ರಿ ಆಕೆ ಹೇಳ್ತಾಳ, ನಾ ಎಂಥವನಿಗೆ ಮನಸ್ಸು ಮಾಡೀನಿ, ನಾನು ಯಾರನ್ನ ಪ್ರೀತಿ ಮಾಡಿ ನೆತ್ತುಕೊಂಡ ಕೇಳಿದ್ರ, ನಾನು ಯಾರನ್ನ ಮನಸ್ಸು ಮಾಡಿ ಮದುವೆ ಮಾಡ್ಕೊಂಡು ನೆತ್ತುಕೊಂಡು ಕೇಳಿದ್ರ ರೂಹಿಲ್ಲದ ಕೇಡಿಲ್ಲದ ಸಾವಿಲ್ಲದ ಚೆಲುವಂಗ ಅನ್ನೋಲಿದನವ್ವ. ನೋಡ್ರಕ್ಕೆ ಹೇಳ್ತಾಳ, ನಾನು ಎಂಥವನಿಗೆ ಒಲ್ದಿನಿ, ನಾ ಎಂಥವನ ಮದುವೆ ಮಾಡ್ಕೊಂಡು ನೆತ್ತುಕೊಂಡು ಕೇಳಿದ್ರ ನನ್ನ ಗಂಡಗ ರೂಪ ಇಲ್ಲ, ನನ್ನ ಗಂಡಗಿಂದ ಕೆಟ್ಟದಾಗಂಗಿಲ್ಲ, ನನ್ನ ಗಂಡಗಿಂದ ಸಾವೇ ಬರಂಗಿಲ್ಲ. ಈ ಎಲ್ಲವನ್ನು ಕೂಡ ಮೀರಿ ನಿಂತಿರ್ತಕ್ಕಂಥ ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದ್ರನ್ನು ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳ ಮಾದೇವಿ ಅಕ್ಕ. ನೋಡ್ರಕ್ಕಿನ ವೈರಾಗ್ಯ ಅಂತ ಏನಂತಾಳ ಅವಳು, ಏನಂತಾಳೆ? ರೂಪಿಲ್ಲದ ಕೇಡಿಲ್ಲದ ಸಾವಿಲ್ಲದ ಚಲವಂಗ ಅನ್ನುವಲೆದನವ, ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ಒಯ್ದು ಒಲೆಗೆ ಹಾಕಿ ಸುಡು ಒತ್ತಿಕೊಂಡಂತ. ನನಗೆ ಮದುವೆ ಅಂತ ಬೇಕಾಗಿಲ್ಲ, ನನಗೆ ಒಂದು ಸಾರಿ ಮಲ್ಲಯ್ಯನ ಜೊತೆಯೊಳಗೆ ಮದುವೆ ಆಗಿಬಿಟ್ಟದೆ, ಚೆನ್ನಮಲ್ಲಿಕಾರ್ಜುನ ಜೊತೆಯೊಳಗೆ ಮದುವೆ ಆಗಿಬಿಟ್ಟದೆ. ಒಂದು ಸಾರಿ ಮದುವೆ ಮಾಡಿಕೊಂಡು ಇನ್ನೊಂದನ್ನ ಮದುವೆ ಮಾಡಿಕೊಂಡ್ರ ನನಗೇನಂತಾರ? ನನಗೆ ಮದುವೆ ಬೇಕಾಗಿಲ್ಲ. ಯಾವಾಗಿಂದ ಮದುವೆ ಬ್ಯಾಡ ಹತ್ತಿಕೊಂಡನು ಅಂತಂದ್ರೆ ಹೇಳಿದಾಗ ಹೋಗಿ ಮಂತ್ರಿ ಅಂದ ರಾಜನಿಗೆ ಅಂತ ಹೇಳ್ತಾನೆ, ಪ್ರಭು ಅವಳು ಯಾರನ್ನ ಕೂಡ ಮದುವೆ ಅಂತ ಮಾಡ್ಕೊಳಂಗಿಲ್ಲ, ಆಗಲೇ ಅವಳದಿಂದ ಸಾಕ್ಷಾತ್ ಭಗವಂತನ ಜೊತೆ ಒಳಗನೆ ಮದುವೆ ಆಗ್ಯದ ತಿಳ್ಕೊಂಡು ತೀರ್ಮಾನ ತೊಗೊಂಡಾಳೆ, ಅವಳು ನಿಮ್ಮನ್ನು ಮದುವೆ ಮಾಡ್ಕೊಳಂಗಿಲ್ಲ. ಯಾವಾಗಿಂದ ರಾಜ ಅಂತಾನೆ, ಆಕೆ ಹೆಂಗ್ ಒಪ್ಪಂಗಿಲ್ಲ ನಾನು ನೋಡ್ತೀನಿ ಎಂದ. ಅವಳು ಹೆಂಗ್ ಒಪ್ಪಂಗಿಲ್ಲ ನಾನು ನೋಡ್ತೀನಿ, ಹೋಗಿ ಅವಳ ತಂದೆ ತಾಯಿನಿಂದ ಎಳ್ಕೊಂಡು ತಗೊಂಡ ಬಾ. ಮೊದಲು ತಂದೆ ತಾಯಿಗೆ ನಾವು ಚಿತ್ರ ಹಿಂಸೆ ಕೊಟ್ಟಿವೆ ತಿಳ್ಕೊಂಡ್ರ ಅವಾಗ ತಾನೇ ಒಪ್ತಾಳ ತಿಳ್ಕೊಂಡು ಮಂತ್ರಿಗೆಂದ ಹೇಳಿದಾಗ ಅವಾಗಿಂದ ಮಂತ್ರಿ ನಿರ್ಮಲ ಶೆಟ್ಟಿ ಸುಮತಿಯರನ್ನ ಅರಮನೆಗೆಂದ ಎಳ್ಕೊಂಡು ತಂದು ಪಾಪ ಆ ನಿರ್ಮಲ ಶೆಟ್ಟಿ ಸುಮತಿಯರಿಗೆಂದ ಕಷ್ಟಗಳನ್ನು ಕೊಡ್ತಾನ ರಾಜ. ಕಾದ ಕಬ್ಬಿಣದ ಸಲಾಕಿಯಿಂದ ಏನ್ರಿ ಮಹಾದೇವಿಯ ತಂದೆ ತಾಯಿಗಳಿಗೆಂದ ಬರೀ ಕೊಡ್ತಾನೆ, ಹೊಡಿತಾನೆ, ಏನೆಲ್ಲ ಬೈತಾನೆ, ಏನೆಲ್ಲ ಚಿತ್ರ ಹಿಂಸೆಗಳನ್ನು ಕೊಡ್ತಾನೆ. ಹೊಟ್ಟೆಗೆ ಅನ್ನ ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ, ಒಂದು ಕತ್ತಲೆ ಕೋಣೆ ಒಳಗೆ ಕೂಡಿ ಹಾಕ್ತಾರೆ. ಯಾವಾಗ ಇಟ್ಟೆಲ್ಲ ಮಾಡ್ತಕ್ಕಂಥ ವಿಚಾರ ಮಂತ್ರಿ ಹೋಗಿ ಮಾದೇವಿಗೆ ಅಂತ ಹೇಳ್ದ, ಮಗಳೇ ನೋಡು ನಿನ್ನಿಂದ ನಿನ್ನ ತಂದೆ ತಾಯಿಗಳಿಗೆ ಕಷ್ಟ ಎಂತದ್ದು ಬಂತು, ನಿನ್ನ ತಂದೆ ತಾಯಿಗಳಿಗೆ ಕಾದ ಕಬ್ಬಣದ ಸಲಾಕಿಯನ್ನ ಬರಿ ಕೊಡ್ಲಕತ್ತಾನೆ, ನಿನ್ನ ತಂದೆ ತಾಯಿಗಳಿಗೆ ಅನ್ನ ಕೊಡುವಲ್ಲ, ನಿನ್ನ ತಂದೆ ತಾಯಿಗಳಿಗೆ ಕತ್ತಲ ಕೋಣೆ ಒಳಗೆ ಹಾಕ್ಯಾನೆ, ಹೊಡಿಲಿಕ್ಕತ್ತಾನೆ, ಬೈಲಿಕ್ಕತ್ತಾನೆ. ಯಾವಾಗಿಂದ ಈ ಮಾತುಗಳನ್ನು ಮಂತ್ರಿ ಹೇಳಿದಾಗ ತಾಯಿ ಮಹಾದೇವಿ ಮನಸ್ಸಿನೊಳಗಂದ ಕಣ್ಣೀರು ಹಾಕ್ಲಿಕ್ಕೆ ವಿಷಯ ಅಲ್ಲ, ನನ್ನಿಂದ ನನ್ನ ತಾಯಿಗೆ ಕಷ್ಟ ಬರ್ತಲ್ಲ, ನನ್ನಿಂದ ನನ್ನ ತಂದೆಗೆಂದ ಕಷ್ಟ ಬರ್ತಲ್ಲ, ನಾನು ಏನು ಮಾಡ್ಲಿ ಮಲ್ಲಯ್ಯ, ಏನು ಮಾಡ್ಲಿ ಅಂತಕೊಂಡು ನನ್ನಿಂದ ನನ್ನ ತಂದೆ ತಾಯಿಗಳಿಗೆಂದ ಕಷ್ಟ ಬರ್ತಲ್ಲ ಅಂತಕೊಂಡು ಕಣ್ಣೀರು ಹಾಕ್ತಾ ಮಂತ್ರಿಗಂತಾಳ, ಅಣ್ಣ ನನ್ನ ತಂದೆ ತಾಯಿನ ಬಿಡುವತ್ತೇಳು, ನಾನು ಮದುವೆ ಮಾಡ್ಕೋತೀನಿ, ನಾ ರಾಜನನ್ನ ಮದುವೆ ಮಾಡ್ಕೋತೀನಿ, ನನ್ನ ತಂದೆ ತಾಯಿನ ಬಿಟ್ಟು ಬಿಡುವತ್ತೇಳು. ಯಾವಾಗ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಮಂತ್ರಿಗೆ ಖುಷಿ ಆಯ್ತು. ಮದೇವಿ ನೀನು ಮದುವೆ ಮಾಡ್ಕೋತೀನಿ ಅಂದ್ರೆ ಸಾಕು, ನಿನ್ನ ತಂದೆ ತಾಯಿಗೆ ಅವ ಏನು ಮಾಡಂಗಿಲ್ಲ, ಬಿಟ್ಟು ಕೊಡ್ತಾರ. ಯಾವಾಗಿಂದ ಬಿಡ್ತಾನ ತಿಳ್ಕೊಂಡಂದಾಗ ಆಯ್ತಣ್ಣ ನಾನು ಮದುವೆ ಮಾಡ್ಕೋತೀನಿ ತಿಳ್ಕೊಂಡಂದು ಪಾಪ ಮಹಾದೇವಿ ತನ್ನ ದಿನನಿತ್ಯ ಮಾಡತಕ್ಕಂಥ ಪೂಜೆದ ಗಂಟ ಏನ್ರಿ, ತಾನು ದಿನನಿತ್ಯನ ಕೂಡ ಮಾಡತಕ್ಕಂಥ ಪೂಜೆದ ಗಂಟ, ತನ್ನ ಉಟ್ಕೊಳ್ತಕ್ಕಂಥ ಬಟ್ಟೆ ಗಂಟ, ತಾನು ಓದ್ತಕ್ಕಂಥ ಧರ್ಮ ಗ್ರಂಥಗಳ ಗಂಟನ್ನ ಏನ್ರಿ ಗಂಟು ಕಟ್ಟಿ ಎಂದು ಇಟ್ಟು ಅವಾಗಿಂದ ಮಂತ್ರಿಗಂದ ಹೇಳ್ತಾಳ, ಅಣ್ಣ ನಾ ರಾಜನನ್ನೇ ಮದುವೆ ಮಾಡ್ಕೋತೀನಿ, ನನ್ನ ಒಂದು 3 ಕಂಡೀಷನ್ ಅದಾವ. ನೋಡ್ ನನ್ನ ಒಂದು 3 ಕಂಡೀಷನ್ ಅದ. ಏನವ ಏನು 3 ಕಂಡೀಷನ್ ಏನು ತಿಳ್ಕೊಂಡಂದಾಗ ಅವಾಗಿಂದ ಮಹಾದೇವಿ ಅಂತಾಳೆ, ನನ್ನ ಏನು ಕಂಡೀಷನ್ ಮುತ್ತರತ್ನ ಕೊಟ್ಟು ತರುವಂತವೇನಿಲ್ಲ, ನಾನು ವ್ರತ ಅಂತಕ್ಕಂಥ ಕೈಗೊಂಡಿನಿ, ನನ್ನ ವ್ರತ ಮುಗಿವರೆಗೂ ಕೂಡ ರಾಜ ನನ್ನ ಮೈ ಮುಟ್ಟುವಂಗಿಲ್ಲ. ನೋಡ್ರಿ ಮಹಾದೇವಕ್ಕ ಹೇಳ್ತಾಳೆ, ನಾನು ಒಂದು ವ್ರತ ಅಂತಕ್ಕಂಥ ಕೈಗೊಂಡಿನಿ, ಎಲ್ಲಿಯೋ ಪರಂತರವಾಗಿ ನನ್ನ ವ್ರತ ಮುಗಿಯಂಗಿಲ್ವೋ
ಅಲ್ಲಿಯ ಪರ್ಯಂತರವಾಗಿ ರಾಜನಾಗಿರ್ತಕ್ಕಂಥವ ನನ್ನ ಮೈ ಅಂತಗನ ಮುಟ್ಟುವಂಗಿಲ್ಲ. ಆಯ್ತವ, ಅದನ್ನ ಹೇಳ್ತೀನಿ. ಇನ್ನೊಂದೇನು, ಏನಿಲ್ಲ, ನಿತ್ಯ ನಿತ್ಯ ಈ ಮನಿ ಒಳಗೆ ಜಂಗಮರ ತೃಪ್ತಿ ಆಗಬೇಕು. ನಿತ್ಯ ನಿತ್ಯನು ಜಂಗಮರ ಪ್ರಸಾದ ನಡಿಬೇಕು ಈ ಮನ್ಯಾಗ. ನಿತ್ಯ ನಿತ್ಯನು ಕುಣಿದ 5 ಜನ ಜಂಗಮರದಿಂದ ಪ್ರಸಾದ ನಡಿಬೇಕು. ಇದೇನು ದೊಡ್ಡಗದ ಅಂದ ಮಂತ್ರಿ. ಆಯ್ತವ, 5 ಜನ ಜಂಗಮರಿಗೆ ದಿನಿತ್ಯನು ಕುಣಿದ ಪ್ರಸಾದ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಏನದ ಕುಣಿದ ಕೇಳಿದ್ರ, ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನಿತ್ಯನ ಕುಣಿದ ಈ ಅರಮನೆಗೆಂದ ಬಂದು ನನಗೆ ನಿತ್ಯ ನಿತ್ಯನ ಕುಣಿದ ಧರ್ಮ ಪಾಠವನ್ನು ಹೇಳಬೇಕು. ಏನ್ರಿ, ಈಗ ಹೆಂಗ ನಾವು ಪ್ರವಚನ ಮಾಡಕತ್ತೀವಲ್ಲ, ಹಂಗ ನಿತ್ಯ ನಿತ್ಯನ ಕುಣಿದ ಅರಮನೆಗೆಂದ ಬಂದು ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನಗೆ ಧರ್ಮದ ಉಪದೇಶವನ್ನು ಮಾಡಬೇಕು. ನಿತ್ಯ ನಿತ್ಯ ಪ್ರವಚನ ಮಾಡಬೇಕು. ಪ್ರವಚನ ಪಾಠಗಳನ್ನು ಈ ಅರಮನೆ ಒಳಗೆ ನಡಿಬೇಕು. ಇನ್ನು ಕೊನೆದಾಗಿರ್ತಕ್ಕಂಥ ಏನು ಒತ್ತುಕೊಂಡು ಕೇಳಿದ್ರೆ, ನಾನು ಇವ ರಾಜನನ್ನ ಮದುವೆ ಮಾಡ್ಕೋಬೇಕಾಗಿತ್ತು ಅಂದ್ರ ನನ್ನ ಗುರುವಿನಿಂದ ಇವ ಲಿಂಗ ದೀಕ್ಷೆ ಮಾಡ್ಕೋಬೇಕು. ನಾನು ಒಂದು ವೇಳೆ ರಾಜನನ್ನೇ ನಾನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರ ನನ್ನ ರಾಜ ಲಿಂಗ ದೀಕ್ಷೆ ಮಾಡ್ಕೋಬೇಕು. ಆಯ್ತು, ಹೋಗಿ ಹೇಳ್ತೇನೆ ತಿಳ್ಕೊಂಡು ಅಂದ. ಬಂದ ರಾಜಗೆಂದ ಹೇಳ್ದ, ಪ್ರಭು ಮಾದೇವಿ ನಿನ್ನನ್ನು ಮದುವೆ ಮಾಡ್ಕೊಳಿಕೆ ಒಪ್ಕೊಂಡಿದ್ದಾಳೆ. ಏನ್ ನೋಡ್ಬೇಕು, ಇಟ್ಟು ಕೇಳೋದು ಕೂಡ ರಾಜಾಗ ಏನ್ ಖುಷಿ, ಏನ್ ಆನಂದ. ಯಾಕಂದ್ರೆ ಅಂತ ರೂಪವತಿ ಆಗಿರ್ತಕ್ಕಂಥ ಹೆಣ್ಣ ನನ್ನನ್ನು ಮದುವೆ ಮಾಡ್ಕೊಳಿಕೆ ಒಪ್ಕೊಂಡಲ್ಲ. ಸೌಂದರ್ಯದ ಕಣಿನೆ ಆಗಿರ್ತಕ್ಕಂಥ ಮಹಾದೇವಿ ನನ್ನನ್ನು ಮದುವೆ ಮಾಡ್ಕೊಳಿಕೆ ಒಪ್ಕೊಂಡಲ್ಲ. ಆದ್ರ ಮಂತ್ರಿ ಅಂತಾನೆ, ಪ್ರಭು ನಿನ್ನನ್ನು ಮದುವೆ ಮಾಡ್ಕೊಳಿಕೆ ಒಪ್ಕೊಂಡಾಳೆ ನಿಜ. ಆದ್ರೆ ಅವಳು ಕಂಡೀಷನ್ಗಳದಾವೆ. ಏನು ಕಂಡೀಷನ್ ಅಂದ, ಅವಳು ಕೆಲವು ದಿನಗಳ ಪರಂತರವಾಗಿ ವ್ರತ ಮಾಡ್ತಾಳೆ. ಅವಳು ವ್ರತ ಮುಗಿಯುವರೆಗಿನ ಕೂಡ ಅವಳು ಶರೀರನಿ ಮುಟ್ಟುವಂಗಿಲ್ಲ. ನಿತ್ಯ ನಿತ್ಯನೂ ಕೂಡ 5 ಜನ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು. ಪ್ರತಿನಿತ್ಯನೂ ಕೂಡ ಅವ್ರ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಬಂದು ಇಲ್ಲಿ ಏನ್ ಮಾಡಬೇಕು, ಪಾಠ ಪ್ರವಚನವನ್ನು ಮಾಡಬೇಕು. ಪಾಠ ಪ್ರವಚನವನ್ನು ಮಾಡಬೇಕು. ಏನು ಕೊನೆದಾಗಿ ಅದು ಏನಲ್ಲ, ನೀವಂದ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಇವ ಅಂದ, ಅವೆಲ್ಲ ಮುಂದೆ ನೋಡೋಣ, ಈಗ ಮದುವೆ ಮಾಡ್ಕೊಳಕ್ ಒಪ್ಕೊಂಡಳೆಲ್ಲ. ಆಯ್ತಾಗಿನ ಕಂಡೀಷನ್ಗೆ ನಾವು ಒಪ್ಕೊಂಡೆ ಅಂತ ಹೇಳಿ ಕರ್ಕೊಂಬ ಹತ್ತುಕೊಂಡಂದ. ಇವ ಮಂತ್ರಿ ಹೋಗುದ್ರಾಗ ಎಲ್ಲ ಗಂಟೆ ಕಟ್ಟಿ ತಲೆ ಮೇಗಂದ ಇಟ್ಕೊಂಡಿದ್ಲು. ಏನ್ರಿ, ಮಹಾದೇವಿ ಅರಮನೆ ಮುಂದೆ ಬರುದ್ರೊಳಗ ಏನ್ರಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಯಾವಾಗಿಂದ ಮಹಾದೇವಿಯ ತಂದೆ ತಾಯಿಯನ್ನು ಹೊರಗೆ ಬಿಟ್ಟಿದ್ದ. ಇನ್ನು ಏನಕ್ಕೆ ಮಹಾದೇವಿ ಒಳಗ ಕಾಲಿಡ್ಬೇಕು ಅನ್ನೋದ್ರೊಳಗಾಗಿ ತಂದೆ ತಾಯಿ ಮೈಯೆಲ್ಲ ಬಾಸುಂಡೆ. ಏನ್ರಿ, ಒಂದು ಕಡೆಗೆ ಹೊಡೆದಿರ್ತಕ್ಕಂಥ ಏನ್ರಿ ಇದು ಕಾಣಕತ್ತಿದ್ದು ಬರಿಗಳು ಕಾಣಕತ್ತವೆ. ಇನ್ನೊಂದು ಕಡೆಗೆ ಕಾದ ಕಬ್ಬಣದ ಕಡಚಿಗೆಯಿಂದ ಬರಿ ಕೊಡಕತ್ತಿದ್ದ ರಾಜ. ಇದು ಎಲ್ಲವನ್ನು ಕೂಡ ನೋಡಿ ತಾಯಿ ಪಾದಕ್ಕೆಂದು ಬಿದ್ದು ಪಾಪ ಮಹಾದೇವಿ ಅಕ್ಕಂದ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ, ದುಃಖ ಮಾಡಕ್ಕೆ. ಯಾವಾಗಿಂದ ಕಣ್ಣೀರ್ ಹಾಕ್ತಾಳೆ, ದುಃಖ ಮಾಡ್ತಾಳೆ. ಅಪ್ಪ, ನನ್ನಿಂದ ನಿನಗೆ ಈ ಪರಿಸ್ಥಿತಿ ಬತ್ತಲ್ಲ, ಅವ್ವ ನನ್ನಿಂದ ನಿಮಗೆ ಈ ಪರಿಸ್ಥಿತಿ ಬತ್ತಲ್ಲ ಅಂತಕೊಂಡು ತಂದೆ ತಾಯಿ ಮುಖ ನೋಡಿ ತಂದೆ ತಾಯಿ ಕೊರಳಿಗೆ ಬಿದ್ದ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ. ತಂದೆ ತಾಯಿ ಅಂತಾರೆ, ಮಗಳ ನೀನು ಮದುವೆ ಮಾಡ್ಕೊಳಕ್ಕೆ ಯಾಕೆ ಒಪ್ಪಿಕೊಂಡಿ? ಯಾಕೆ ನಮ್ಮನ್ನು ಕೊಂದ್ರೆ ಕೊಲ್ಲೋಲ್ಲೇಕ? ನೀನ್ ಯಾಕೆ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಕೊಂಡಿ? ಅವ್ವ, ನಿಮ್ ಈರುವರ ಕಷ್ಟಗಳನ್ನು ನನ್ನ ಕಣ್ಣಾರೆ ನೋಡಕ್ಕಂದ ಆಗಲಿಲ್ಲವ, ಅದಕ್ಕೆ ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಪಿಕೊಂಡೆ. ಯಾವಾಗ ನನಗೆ ಮಾತುಗಳನ್ನು ಹೇಳಿದಾಗ ಆಯ್ತವ, ನಾನು ಏನಾರ ಮಾಡ್ಕೋತೀನಿ, ನೀವು ಮನೆಗೆ ನಡ್ರಿ ಎತ್ತುಕೊಂಡು ತಂದೆ ತಾಯಿಗೆ ಕಳಿಸಿಕೊಟ್ಲು. ಮಹಾದೇವಿ ಅರಮನೆಗೆಂದ ಬಂದ್ಲು. ನಿತ್ಯ ನಿತ್ಯನು ಕುಣದ ತನ್ನ ವ್ರತದ ಪೂಜೆ ಅನ್ನತಕ್ಕಂಥದನ್ನ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಂತ ಒಂದು ಕಡೆಗೆ 5 ಜನ ಜಂಗಮರಿಗೆ ಪ್ರಸಾದ ಮಾಡಿಸ್ತಾ, ಒಂದು ಕಡೆಗೆ ಗುರುಲಿಂಗ ದೇವರಿಂದ ನಿತ್ಯ ನಿತ್ಯ ಪಾಠ ಪ್ರವಚನ ಅಂತಕ್ಕಂಥದ್ದು ಅರಮನೆ ಒಳಗೆ ನಡೀತು. ಯಾವಾಗ ಹಿಂಗೆಲ್ಲ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳಾಯ್ತು. ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ, ಇವಳು ವ್ರತ ಎಂದು ಮುಗಿಬೇಕು. ಕಣ್ಣೆದುರಿಗೆ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಇಂಥ ರೂಪವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಕಣ್ಣೆದುರಿಗೆ ಇಟ್ಕೊಂಡು ಅವಳಿಗೆ ಮುಟ್ಟಬಾರದು ಒತ್ತಿಕೊಂಡಂದ್ರೆ ಜಗತ್ತು ನನ್ನ ಏನಂತ ಕರೀಲಿಕ್ಕಿಲ್ಲ. ನಾ ಈ ರಾಜ್ಯವನ್ನು ಆಳತಕ್ಕಂಥ ರಾಜ ನಾನು, ಯೌವನದೊಳಗಿಂದ ಇರ್ತಕ್ಕಂಥ ರಾಜ ನಾನು. ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಇಂಥ ರೂಪವತಿ ಆಗಿರ್ತಕ್ಕಂಥ ಯಾವ ಸೌಂದರ್ಯದ ಕಣ್ಣೆದುರಿಗೆ ಇಟ್ಕೊಂಡು ಅವಳಿಗೆ ಮುಟ್ಟಬಾರದು ಹತ್ತಿಕೊಂಡ್ರೆ ಹೆಂಗಕ್ಕದ ಹತ್ತಿಕೊಂಡು. ಅದಕ್ಕಾಗಿನೇ ಹೇಳ್ತಾರಲ್ಲ ಏನ್ರಿ, ಒಂದು ಸಾರಿ ಅಂದ ಕಾಮದ ಮನಸ್ಸಂದ ಆಯ್ತು ಹತ್ತಿಕೊಂಡ್ರ ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ ಅನ್ನೋದನ್ನ ಮರೆಸಿ ಬಿಡುತ್ತದೆ ಮನುಷ್ಯನಿಗೆ. ಕಾಮದ ಆತುರ ಆಯ್ತು ಅಂತಂದ್ರ ನಾನು ಎಲ್ಲಿದ್ದೀನಿ, ನಾನು ಹೆಂಗದೀನಿ, ನಾನು ಯಾವ ಸ್ಥಾನದೊಳಗಿಂದ ಅದೀನಿ, ಇದು ಎಲ್ಲವನ್ನು ಕೂಡ ಮರೆಸಿ ಬಿಡುತ್ತದತ್ತೆ. ಇಲ್ಲಿ ರಾಜ ವಿಚಾರ ಮಾಡ್ತಾನೆ, ಇವಳನ್ನ ಮುಟ್ಲಾರ್ದೆ ನಾನು 8 ದಿವಸ ತರ ಇರಲಿ, ಇಲ್ಲಿಲ್ಲ ನನ್ನಿಂದ ಆಗಂಗಿಲ್ಲ,
ನನ್ನಿಂದ ತಾಳ್ಲಿಕ್ಕಿಂದ ಆಗಂಗಿಲ್ಲ ತಿಳ್ಕೊಂಡು ಬೆಳಗಿನ ಜಾವ ಪಾಪ ತಾಯಿ ತಾನು ಏನ್ರಿ ಮಡಿ ಬಟ್ಟಿ ಉಟ್ಕೊಂಡು ಮಾದೇವಿ ಅಕ್ಕ ಏನ್ ಮಾಡಕತ್ತಾಳ ತಿಳ್ಕೊಂಡ ಕೇಳಿದ್ರೆ ಹಿಂಗ ಬಗ್ಗಿ ಆ ಪೂಜೆ ಸಾಮಾನುಗಳನ್ನ ಜೋಡಿಸ್ಕೊಳಿಕತ್ತ. ಬೇಕಲ್ರಿ ಲಿಂಗ ಪೂಜೆಕ್ಕ ಪತ್ರಿ ಬೇಕು, ಹೂವ ಬೇಕು, ಇದ್ರ ಎಲ್ಲವನ್ನ ಕೂಡ ಜೋಡಿಸ್ಕೊಳಿಕತ್ತಾಳೆ. ಆ ಕಡೆ ಮುಖ ಮಾಡಿಂದ ಜೋಡಿಸ್ಕೊಳಿಕತ್ತಾಳೆ, ಈ ಕಡೆಯಿಂದ ಏನಾಗ್ಯದ ತಗೊಂಡು ಕೇಳಿದ್ರ ರಾಜ ಕೌಶಿಕ ಮಹಾರಾಜ ಸಾವಕಾಶಂದ ಮಹಾದೇವಿಯ ಬೆನ್ನು ಹಿಂದೆ ಬಂದು ನಿಂತ. ಯಾವಾಗಿಂದ ತಾಯಿ ಮಹಾದೇವಿಯ ಬೆನ್ನು ಹಿಂದೆ ಬಂದು ನಿಂತ, ಅವಾಗಿಂದ ಮಹಾದೇವಿ ಅಂದ ಗೊತ್ತೇ ಇಲ್ಲವ ಹಿಂದೆ ಬಂದು ನಿಂತಿದ್ದು. ಯಾವಾಗಿಂದ ಮಹಾದೇವಿ ತನ್ನಟ್ಟಕ್ಕೆ ತಾನನ್ನ ಪೂಜೆ ಸಾಮಾನುಗಳನ್ನು ಜೋಡಿಸ್ತಾ ತನ್ನ ಲಿಂಗ ಪೂಜೆಗಿಂತ ತಯಾರಿ ಮಾಡ್ಕೊಳಕತ್ತ ಸಂದರ್ಭದೊಳಗ ಇವ ಕೌಶಿಕ ಮಹಾರಾಜ ಬಂದ ಬೆನ್ನಿಂದ ಬಂದು ನಿಂತ್ಕೊಂಡು ಏನ್ ಮಾಡ್ತಾನೆ, ಹೋಗಿ ಆ ಮಹಾದೇವಿ ಅಕ್ಕ ಹುಟ್ಟಿರ್ತಕ್ಕಂಥ ಸೀರೆ ಸೆರಗನ್ನು ತಗೊಂಡು ಹಿಡ್ದ. ಯಾವಾಗಿಂದ ಸೀರೆ ಸೆರಗನ್ನು ತಗೊಂಡು ಸ್ವಲ್ಪ ಅಂದ ಹಿಡ್ದು ಹಿಂಗೆ ಜಗ್ಗುದ್ರೊಳಗಂದ ಹಿಂದಕ್ಕೆ ತಿರುಗಿಂದ ನೋಡ್ತಾಳ ಕೌಶಿಕ ಮಹಾರಾಜ. ಯಾವಾಗಿಂದ ಕೌಶಿಕ ಮಹಾರಾಜನ ಮುಖ ನೋಡಲು ಎಲ್ಲೋ ಪಾಪಿ ಎಂದು ಹೊರೊಳಗಿಂದ ಲಿಂಗ ಇರದೇ ಇರ್ತಕ್ಕಂಥ ಒಬ್ಬ ಭವ್ಯ ಆಗಿರ್ತಕ್ಕಂಥ ನೀನು ಯಾವಾಗಂದ ಈ ಮಹಾದೇವಿಯ ಸೀರೆ ಸೆರಗನ ತಗನ ಮುಟ್ಟಿದೆ ಎತ್ತಿಕೊಂಡ್ರ ನೀನು ಮುಟ್ಟಿರ್ತಕ್ಕಂಥ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ಇದು ನನಗೆ ಬೇಕೇ ಆಗಿಲ್ಲ ಎತ್ತಿಕೊಂಡು ಯಾವಾಗಿಂದ ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳೆದು ಯಾವಾಗಿಂದ ಕೌಶಿಕ ಮಹಾರಾಜನ ಮಾರಿ ಮೇಗಿಂದ ಒಗೆದು ಬಿಟ್ಲು. ಯಾವಾಗಿಂದ ತಾನು ಹುಟ್ಟಿರ್ತಕ್ಕಂಥ ಸೀರೆಯನ್ನ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನಾನು ಉಡಬಾರ್ದು ಏನ್ರಿ, ಅದು ನನ್ನ ಮೈ ಮೇಗಿಂದ ಇರಬಾರ್ದು. ಅಂತ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನಾನು ಉಡಬಾರ್ದು ತಿಳ್ಕೊಂಡು ಯಾವಾಗ ಹುಟ್ಟಿರ್ತಕ್ಕಂಥ ಸೀರೆಯನ್ನು ಕಳೆದ ಕೌಶಿಕ ಮಹಾರಾಜನ ಮುಖದ ಮೇಲೆ ಒಗದ್ಲು. ಯಾವಾಗಿಂದ ತಲೆ ಮೇಗಿಂದ ತುರುಬಾಯನ್ನು ಕಟ್ಟಿಲ್ಲಲ್ಲ, ಹಿಂಗೆ ಒಂದು ಸಾರಿ ಹಿಂಗೆ ಜಾಡಿಸಿ ಬಿಟ್ರೆ ಇಡೀ ಅಂದ ಮಹಾದೇವಿ ಅಕ್ಕನ ಕೂದಲೆಲ್ಲ ಅಕ್ಕ ಮಹಾದೇವಿ ಶರೀರ ತುಂಬಾನು ಕುಡ್ದ ಮುಚ್ಕೊಂಡು ಬಿಟ್ಟು ಅಟ್ಟು ಕೂದಲ ಏನ್ರಿ ಭಾಳ ಲೇಟ್ ಮಾಡಿ ಹೊಡೆದ್ರು ನೀವು ತಾಳಿ ಏಸು ವರ್ಷ ಪುರಾಣ ಹಚ್ಚಾರ ಹಿಂಗೆ ಏನ್ರಿ ನೋಡ್ರಿ. ಅವಳು ತಲೆ ಮೇಗೇನು ಕೂದಲು ಹಂಗಿದ್ದು ಏನ್ರಿ, ಹಿಂಗೆ ಕಟ್ಟಿರ್ತಕ್ಕಂಥ ತುರುಬ ಹಿಂಗೆ ತಲೆ ಜಾಡಿಸಿಬಿಟ್ರ ಏನ್ರಿ, ಅವಳು ತಲೆ ಮೇಲೆ ಇರ್ತಕ್ಕಂಥ ಕೇಶ ರಾಶಿಗಳೆಲ್ಲ ಅಕ್ಕ ಮಾದೇವಿ ಶರೀರವನ್ನು ಮುಚ್ಕೊಂಡು ಬಿಟ್ಟು ಅವಳ ಮರ್ಯಾದೆ ಉಳಿಸೋದು ಕೂದಲ. ಈಗ ಚಂದ ಇದ್ದಿದ್ದು ಕೂದಲ ಕತ್ತರಿಸ್ಕೊಂಡು ತಿರುಗಲಾಗತ್ತಾವ. ಯಾಕ್ರಿ ಹೌದಾ ಇಲ್ಲ? ಹೆಣ್ಣಿಗೆ ಎಷ್ಟು ಕೂದಲಿರ್ತದಲ್ಲ ಅಷ್ಟೇ ಲಕ್ಷಣ ಕಾಣ್ತಾರ, ಹೌದಾ ಇಲ್ಲ? ನಾವೇನು ಮಾಡಕತ್ತೀವಿ ಇತ್ತಿದ್ಲಾಗ ಏನ್ರಿ, ಇದ್ದಿದ್ದರಿಂದ ಇನ್ನ ಈ ಪುಣ್ಯ ನಿಮ್ಮ ಹಳ್ಳಿಗಳದಾಗ ಹಂಗಿಲ್ಲ. ನೀವು ಸಿಟಿಯಾಗ ಹೋಗಿ ನೋಡಿದ್ರಂತ ಗಂಡ ಯಾವ್ದು ಹೆಣ್ಣೆ ಯಾವ್ದು ಗೊತ್ತೇ ಆಗಲ್ಲ ಏನ್ರಿ, ಗಂಡ ಯಾವ್ದು ಹೆಣ್ಣೆ ಯಾವ್ದು ಗೊತ್ತೇ ಆಗಲ್ಲ. ಸೇಮ್ ಗಂಡ ಮಕ್ಕಳಿಗೆ ಕಟಿಂಗ್ ಮಾಡಿಸಿರ್ತಾರೆ, ಯಾವುದು ಕೂಡ ಗೊತ್ತಾಗಂಗಿಲ್ಲ. ಆದ್ರೆ ಮಹಾದೇವಿಯ ಮರ್ಯಾದೆ ಉಳಿಸಿದ ಯಾವುದು, ಅವಳು ತಲೆ ಮೇಲೆ ಇರ್ತಕ್ಕಂಥ ಕೇಶರಾಶಿಗಳು. ಯಾವಾಗಿಂದ ಮಹಾದೇವಿ ಅಕ್ಕ ತನ್ನ ತಲೆ ಮೇಲೆ ಇರ್ತಕ್ಕಂಥ ಕೇಶರಾಶಿಗಳನ್ನು ತನ್ನ ಶರೀರಕ್ಕೆ ಮುಚ್ಚಿಕೊಂಡು ಅರಮನೆದಿಂದ ಓಡಿ ಹೊಂಟಾಳೆ. ಅವಾಗಿಂದ ಕೌಶಿಕ ಮಹಾರಾಜ ಮಹಾದೇವಿ ನೀ ಹಂಗೆ ಹೋಗ್ಬೇಡ, ನೀ ದಿಗಂಬರಾಗಿಂದ ಹೋಗ್ಬೇಡ, ಉಡು ತಡಿ ಎತ್ತಿಕೊಂಡು ರಾಜ ಬೆನ್ನು ಹತ್ತದ. ಮಹಾದೇವಿ ನಿಲ್ಲಲಿಲ್ಲ, ಓಡಿ ಹೊರಗೆ ಬರೋದ್ರೊಳಗ ನನ್ನ ಮಗಳು ಹೆಂಗದಾಳ, ನನ್ನ ಮಗಳು ಏನ್ ಮಾಡಕತ್ತಾಳ ಅನ್ನೋದನ್ನ ನೋಡುವುದಕ್ಕಾಗಿ ಮಹಾದೇವಿಯ ತಂದೆ ತಾಯಿ ಬಂದಾರ ಅರಮನೆ ಮುಂದ. ಕಲ್ಪನೆ ಇರಲಿ, ಅರಮನೆ ಮುಂದೆ ತಂದೆ ತಾಯಿ ಬಂದಾರ. ಮಹಾದೇವಿ ದಿಗಂಬರಾಗಿ ಓಡಿ ಬರ್ತಕ್ಕಂಥ ನೋಡ್ತಾರ. ಹೆಂಗಾಗ್ಲಿಕ್ಕಿಲ್ಲ, ಒಬ್ಬ ತಾಯಿ ಒಬ್ಬ ರೂಪತಿ ಆಗಿರ್ತಕ್ಕಂಥ 18 ವರ್ಷದ ತರುಣಿ ಆಗಿರ್ತಕ್ಕಂಥ ಮಗಳು ದಿಗಂಬರಿಯಾಗಿ ಓಡಿ ಬರೋದನ್ನ ನೋಡಿದ್ರ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹೆಂಗಾಗ್ಲಿಕ್ಕಿಲ್ರಿ? ಮಹಾದೇವಿ ಅಕ್ಕ ನನ್ನ ಕೊಳ್ಳೆಗೆ ಹಾಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಾರ. ಮಗಳ ನಿನ್ನ ರೂಪನೇ ನಿನಗೆಂದ ಕಷ್ಟ ಕೊಡ್ತಾನ, ನಿನ್ನ ರೂಪನೇ ನಿನಗೆಂದ ದುಃಖ ಕೊಡ್ತು. ಬಾ, ಯಾವ ರಾಜ ಬೇಕಾಗಿಲ್ಲ, ಅವ ಏನು ಕೊಲೆ ಮಾಡ್ತಾನ ಮಾಡ್ಲಿ, ಅವ ಏನು ಶಿಕ್ಷೆ ಕೊಡ್ತಾನ ಕೊಡ್ಲಿ, ಬೇಡ ಮಗಳ ನೀ ಯಾವ ಮದುವೆ ಬೇಡ, ಮುಂಜಿ ಬೇಡ, ನಡಿ ನಾವು ಮನೆಗೆಂದ ಹೋಗುನ ತಿಳ್ಕೊಂಡಂದಾಗ ಅವ ಆ ರಾಜನಿಗೆಂದ ಬೈಯಕ್ಕೆ ಹೋಗ್ಬೇಡ. ಒಬ್ಬ ರೋಗಿ ಬಯಸಿದ್ದು ಹಾಲು ಅನ್ನ, ಒಬ್ಬ ಡಾಕ್ಟರ್ ಹೇಳಿದ್ರು ಕೂಡ ಹಾಲು ಅನ್ನ ಅಂದಂಗ ಇವತ್ತು ನನಗೂ ಕೂಡ ಬಯಕೆ ಇದೇ ಆಗಿತ್ತು. ಯಾವಾಗ ನಮ್ಮ ಸೀರೆ ಸೆರಗನ ತಗದ ಮುಟ್ಟಿ ಅವ ತಪ್ಪು ಮಾಡಿಲ್ಲ, ನನಗೆ ಒಳ್ಳೆದನ್ನ ಮಾಡ್ದ. ಯಾಕ ನನ್ನ ಬಯಕೆ ಏನದ ತಗೊಂಡು ಕೇಳಿದ್ರೆ ನಾನು ಕಲ್ಯಾಣಕ್ಕೆ ಹೋಗ್ಬೇಕು, ಶರಣರನ್ನ ಕಾಣಬೇಕು, ವಚನ ಸಾಹಿತ್ಯಗಳನ್ನು ಓದಬೇಕು, ಅಲ್ಲಿ ಇರ್ತಕ್ಕಂಥ ಎಲ್ಲ ಶರಣರ ಒಡನಾಡದೊಳಗೆ ನಾನು ಇರಬೇಕು. ಅದಕ್ಕೆ ನಾನು ಮನೆಗೆ ಬರಂಗಿಲ್ಲ, ಯಾವ ಅರಮನೆಗೂ ಕೂಡ ನಾನು ಬರಂಗಿಲ್ಲ. ನಾನು ನನ್ನ ಕಲ್ಯಾಣಕ್ಕೆ ಹೋಗ್ತೀನಿ ತಗೊಂಡು ತಯಾರಾದಾಗ ತಂದೆ ತಾಯಿ ಅಂತರ ಮಗಳ ನಿನ್ನ ವಯಸ್ಸು 18 ವರ್ಷ, ನೀನು ಒಂಟಿಯಾಗಿ ಕಲ್ಯಾಣಕ್ಕೆ ಅಂದ್ರೆ ಹೆಂಗೆ ಹೋಗ್ತಿದಿ? ನೀನು ಎಲ್ಲಿ ಊಟ ಮಾಡ್ತಿದಿ, ಎಲ್ಲಿ ನೀರು ಕುಡಿತಿದಿ, ಎಲ್ಲಿ ಮಲಗುತ್ತಿದಿ? ಹಂಗಂದ್ರೆ ಒಂಟಿಯಾಗಂದ್ರೆ ನೀನು ಹೆಂಗೆ ಹೋಗ್ತಿದಿ? ನಿನ್ನ ಜೊತೆಯೊಳಗೆ ಅಂದ್ರೆ ಯಾರದಾರ ತಗೊಂಡೆ ಕೇಳಿದ್ರೆ ಅಕ್ಕ ಮಹಾದೇವಿ ವೈರಾಗ್ಯ ನೋಡ್ರಿ, ಅವಳು ಎಂಥದಂತಾಳ, ಎಷ್ಟು ಚಂದ ವಚನ ಹೇಳ್ತಾಳ್ರಿ. ಹಸಿವಾದೊಡೆ ಭಿಕ್ಷಾನಗಳು ಅವ್ವಾ, ಹಸಿವಾಯ್ತು ಒತ್ತಿ ಕೊಡೋಣ ಏನ್ರಿ, ಹಸಿವಾಯ್ತು ಒತ್ತಿ ಕೊಡಂದ್ರೆ ನಾನು ಭಿಕ್ಷಾ ಬಿಡ್ತೀನಿ.
18 ವರ್ಷದ ತರುಣಿ, ಒಳ್ಳೆ ಮನೆತನದೊಳಗೆ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳಂತಾಳೆ, ಅವ್ವ ನನಗೆ ಹಸಿವಾಯಿತು ಅಂದ್ರೆ ಹಸಿವಾದವಡೆ ಭಿಕ್ಷಾನಗಳುಂಟು, ತೃಷಿ ಆದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳು ಉಂಟು, ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು. ನೋಡು ಎಷ್ಟು ವೈರಾಗ್ಯ ಹೇಳ್ತಾಳ. ಎಷ್ಟು ವೈರಾಗ್ಯ ಯಾರೇ ತಾಳ್ಯಾರನ್ರಿ. ಯಾಕೆ ಏನಂತಾಳ? ಹಸಿವಾದೊಡೆ ಭಿಕ್ಷಾನಗಳುಂಟು. ಅವ್ವ ಹಸಿವಾಯ್ತು ಹೊತ್ತುಕೊಂಡ್ರೆ ಭಿಕ್ಷಾ ಬೇಡ, ಊಟ ಮಾಡ್ತೀನಿ. ನೀರಡಿಕೆ ಆಯ್ತು ಅಂತಂದ್ರ ಎಲ್ಲರ ಕೆರೆ ಹಳ್ಳ ಬಾವಿಗಳಿರ್ತಾವಲ್ಲ, ಆ ಕೆರೆ ಹಳ್ಳ ಬಾವಿಗಳೊಳಗಿಂದ ನೀರು ಕುಡಿತೀನಿ. ಮತ್ತೆ ಕತ್ತಲಾಯ್ತು ಹೊತ್ತಿಕೊಂಡ್ರ ಊರಿ ಹೊರಗಿಂದ ಎಲ್ಲರ ಒಂದು ಹಾಳು ದೇಗುಲಗಳಿರ್ತಾವಲ್ಲ, ದೇವಸ್ಥಾನಗಳಿರ್ತಾವಲ್ಲ, ಆ ದೇವಸ್ಥಾನದೊಳಗೆ ಅದು ನಾನು ಮಲಗುತ್ತೀನಿ. ತಾಯಿ ಅಂತಾಳ, ಹೌದು ದೇವಸ್ಥಾನ ಮಕ್ಕೋತಿ, ಒಂಟಿ ಹೇಗೆ ಹಂಗೆ ಹೋಗ್ತೀನಿ. ಮಹಾದೇವಿ ಅಂತಾಳವ, ನಾ ಒಂಟಿ ಎಲ್ಲಿದ್ದೀನಿ? ನಾನು ಒಂಟಿ ಇಲ್ಲ. ಹಾಗಾದ್ರೆ ನನ್ನ ಜೊತೆಯೊಳಗೆ ಅಂದ್ರೆ ಯಾರದಾರ? ನನ್ನ ಗಂಡನಾಗಿರ್ತಕ್ಕಂಥ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನನ್ನ ಜೊತೆಯೊಳಗೆ ಇರಾಗ ಅನ್ಯ ಪುರುಷರ ಸಂಘ ನನಗೆ ಯಾಕ ಅಂತಾಳ. ನೋಡ್, ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಯೊಳಗೆ ಇದ್ದಾಗ ಇನ್ನೊಬ್ರು ನನಗೆ ಜೊತೆಯೊಳಗೆ ಯಾಕೆ ಬೇಕು? ಆಯ್ತು ಇಟ್ಟು ಹೇಳಂದ ತಾಯಿ ಮಹಾದೇವಿ ಬರ್ಲಿಕ್ಕತ್ತಾಳೆ. ಬರುವಂತ ದಾರಿ ಮಧ್ಯದೊಳಗೆ ಮತ್ತಿಟ್ಟು ವೈರಾಗ್ಯತ್ತಾಳಲು. ಅಲ್ಲಿ ತಂದೆ ತಾಯಿಗೆ ಏನು ಹೇಳ? ಏನ್ರಿ ಹಸಿವಾದಿಂದ ಭಿಕ್ಷಾ ಬೇಡ ಅಂದ ಊಟ ಮಾಡ್ತೀನಿ, ನೀರಡಿಕೆ ಐತಾನೆ ಕೆರೆ ಹಳ್ಳ ಬಾವಿದೊಳಗೆ ನೀರು ಕುಡಿತೀನಿ. ಇದನ್ನೆಲ್ಲ ಹೇಳಿರ್ತಕ್ಕಂಥ ಮಹಾದೇವಿ ಇಲ್ಲಿ ಮಧ್ಯದೊಳಗ ದಾರಿ ಒಳಗೆ ಬಂದು ಮತ್ತೊಂದು ಹೇಳ್ತಾಳೆ, ಹಸಿವಾದೊಡೆ ಮನಿ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನೋಡ್ರಿ ಮತ್ತೊಂದು ವಚನ ಹೇಳ್ತಾಳೆ. ಎಷ್ಟು ವೈರಾಗ್ಯ ತಾಳಿರ್ಬೇಕ್ರಿ. ಹಸಿವಾದೊಡೆ ಮನಿ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ಏನ್ರಿ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ, ಕೆಳಗೆ ಬಿದ್ದೊಡೆ ನಾನು ಎತ್ತುವ ಮುನ್ನ ಸೊನೆ ಎತ್ತಿಕೊಂಡು ಹೋಗಂತೆ ಮಾಡ ಚನ್ನಮಲ್ಲಿಕಾರ್ಜುನ. ನೋಡ್ ಯಾಕೆನ್ ವೈರಾಗ್ಯ ಹಂಗದ. ಹಸಿವು ತಾಳ್ಲಾರ್ದಕ್ಕ ನಾ ಮನಿ ಮನಿ ಭಿಕ್ಷಾಕೆಂದ ಹೋದಿರ್ಬೇಕು. ನಾನು ಹೋದನ್ನು ಕೂಡ ಭಿಕ್ಷಾಕೆಂದ ಹೋದ್ರೆ ನಾನು ಯಾರು ಭಿಕ್ಷಾ ನೀಡಬಾರ್ದು. ಒಂದ್ ವೇಳೆ ನನ್ನ ಸ್ಥಿತಿ ಅಂತ ನೋಡಿ ಯಾರಾದ್ರೂ ಕೂಡ ನೀಡಿದ್ರು ಅಂತ ತಿಳ್ಕೊಂಡ್ರ ಅದು ನನ್ನ ಕೈಯಾಗಿಂದ ಜಾರಿ ಕೆಳಗೆ ಬೀಳಂಗ ಮಾಡು. ಒಂದ್ ವೇಳೆ ಕೆಳಗೆ ಬಿದ್ದಿದ್ದು ಹಸಿವು ತಾಳ್ಲಾರ್ದಕ್ಕ ಕೆಳಗೆ ಬಿದ್ದಿಂದ ಅಂತ ತಗೊಂಡು ಇನ್ನೇನು ತಿನ್ಬೇಕಂತ ಅನ್ನೋದ್ರೊಳಗ ನಾನು ತೊಳೋದಕ್ಕಿಂತ ಮೊದಲ ಒಂದು ನಾಯಿ ತಗೊಂಡು ಹೋಗಂಗ್ ಮಾಡು ಅಂತಾಳ. ನೋಡ್ರಿ ವೈರಾಗ್ಯ. ಇಷ್ಟು ವೈರಾಗ್ಯ ಯಾರೇ ತಾಳ್ತಾರ್ರಿ? ಇಷ್ಟು ವೈರಾಗ್ಯ ಯಾರೇ ತಾಳ್ತಾರೇನು? ಕೊನೆಯದಾಗಂದ ಇಟ್ಟೆಲ್ಲ ಕಷ್ಟಗಳನ್ನ ಪಟ್ಟು ಕೊನೆಗಂದ ಕಲ್ಯಾಣದ ಸಮೀಪದಿಂದ ಬಂದಾಗ ಹೋಗಿ ಪ್ರಭುದೇವರಿಗೆ ಬಸವಣ್ಣವರಿಗಂದ ಹೇಳ್ತಾರೆ, ಪ್ರಭುದೇವ ಯಾರೋ ಒಬ್ಬ ಶರಣಿ ಬಂದಾಳೆ, ದಿಗಂಬರಿಯಾಗಿಂದ ಬಂದಾಳೆ, ಮೈ ಮೇಲಿಂದ ಬಟ್ಟೆ ಇಲ್ಲ, ತನ್ನ ಕೇಸರಾಸೆಗಳನ್ನು ಶರೀರಕ್ಕೆ ಮುಚ್ಚಿಕೊಂಡು ಬಂದಾಳೆ. ಅವಾಗಂದ ಪ್ರಭುದೇವರಂತಾರ, ಬಸವಣ್ಣ ಅವಳನ್ನ ಹಂಗೆ ಕಲ್ಯಾಣಕ್ಕೆ ಕರ್ಕೊಂಡು ಬರೋದು ಬೇಡ, ಅವಳನ್ನ ಪರೀಕ್ಷೆ ಮಾಡ್ಕೊಂಡ ಕರ್ಕೊಂಡು ಬರಬೇಕು. ಹೆಂಗ ಪರೀಕ್ಷೆ ಮಾಡೋದು? ಯಾವಾಗಂದ ಅಲ್ಲೇ ಅಂದ ಕಿನ್ನರಿಯ ಬ್ರಹ್ಮಯ್ಯನವ್ರು ನಿಂತಿದ್ರು. ಕಲ್ಪನೆ ಇರ್ಲಿಕ್ಕಿನ ಪರೀಕ್ಷೆ ಹೆಂಗ್ ಮಾಡ್ತಾರೆ ನೋಡ್ರಿ. ಅಲ್ಲೇ ಕಿನ್ನರಿಯ ಬ್ರಹ್ಮಯ್ಯನವ್ರು ನಿಂತಿದ್ರು. ಕಿನ್ನರಿಯ ಬ್ರಹ್ಮಯ್ಯ ಹೋಗಿ ಅಂದ ಮಹಾದೇವಿಯನ್ನ ಅವಳನ್ನ ಪರೀಕ್ಷೆ ಮಾಡಿ ಅಂದ ಕಲ್ಯಾಣದೊಳಗೆ ಅಂದ ಕರ್ಕೊಂಡು ಬಾ ಅಂದ. ಅಂದ್ರೆ ಆಕೆ ಡಾಂಬಿಕದಳು ಏನ್ ನಿಜವಾಗಿರ್ತಕ್ಕಂಥ ವೈರಾಗ್ಯ ಅದು? ಅವಳಲ್ಲಿರ್ತಕ್ಕಂಥ ವೈರಾಗ್ಯವನ್ನು ಜಗತ್ತಿನ ಜನತೆಗೆ ತೋರಿಸ್ಬೇಕಲ್ಲ, ಅದಕ್ಕೆ ಅವಳನ್ನು ಪರೀಕ್ಷೆ ಮಾಡಿದ ಕಲ್ಯಾಣಕ್ಕೆ ಕರ್ಕೊಂಡು ಬಾ ತಿಳ್ಕೊಂಡಾಗ ಪಾಪ ನಡೆದ ಸುಸ್ತಾಗಿ ಇನ್ನೊಂದು 6 ಕಿಲೋಮೀಟರ್ ಇತ್ತು ಕಲ್ಯಾಣ. ಒಂದು ಗಿಡ, ಆ ಗಿಡದ ಕೆಳಗಿಂದ ಕಲ್ಲಿನ ಮ್ಯಾಗಿಂದ ಕುತ್ಕೊಂಡು ನಿದ್ದೆ ಮಾಡಕತ್ತಾಳ ಮಹಾದೇವಿ. ಹೈರಾಣಕ್ಕದಲ್ರಿ. ಎಲ್ಲಿ ಉಡ್ತಡಿ? ಶಿವಮೊಗ್ಗ ಜಿಲ್ಲೆ ಏನ್ರಿ? ಶಿವಮೊಗ್ಗ ಜಿಲ್ಲೆದೊಳಗೆ ಬರ್ತದ ಉಡ್ತಡಿ. ಎಲ್ಲಿ ಶಿವಮೊಗ್ಗ ಜಿಲ್ಲೆ, ಎಲ್ಲಿ ಬಸವ ಕಲ್ಯಾಣ ಏನ್ರಿ? ಇಲ್ಲಿದಿಲ್ಲ ನಿಮಗಿಂದ ತ್ವಾಡದಿಂದ ಪುರಾಣ ಕೇಳಕ್ ಬರೋದಾಗಲ್ದು. ಹಾ ಏನ್ರಿ? ಯಾಕೋ ಪುರಾಣಕ್ಕೆ ಬಂದಿರ ಅಂದ ತ್ವಾಡದಾಗಿದ್ದೀವ್ರ ಮನಿ ಅಲ್ಲ. ಉಳ್ಳಾಗಡ್ಡೆಗೆ ಕೂತ್ ಕೇಳ. ಹೌದಾ? ಇಲ್ಲ. ಎಲ್ಲಿ ಉಡತಡಿ? 800 ಕಿಲೋಮೀಟರ್ ರೀ, 800 ಕಿಲೋಮೀಟರ್ ಅದ. ಉಡತಡೆದಿಂದ ಬಸವ ಕಲ್ಯಾಣ 8 ಕಿಲೋಮೀಟರ್ ಅದ, 800 ಕಿಲೋಮೀಟರ್ ಅದ. ಅಲ್ಲಿದಿಂದ ದಿಗಂಬರಿಯಾಗಿಂದ ಒಂಟಿ ಹೆಣ್ಮಗಳು ಬರ್ಬೇಕಲ್ರಿ. ಪಾಪ ಆಯಾಸಮಾಗಿ ಗಿಡಕ್ಕೆ ಅಂದ ಬೆನ್ನ ಹಚ್ಚಿ ಕುತ್ಕೊಂಡು ನಿದ್ದೆ ಮಾಡಕತ್ತ ಕಿನ್ನರಿಯ ಬ್ರಹ್ಮಯ್ಯ ಬಂದ. ಯಾವಾಗಿನ ಕಿನ್ನರಿಯ ಬ್ರಹ್ಮಯ್ಯ ಅಂತಾನೆ, ಯಾರು ನೀನು? ನೀ ಎಲ್ಲಿದಿಂದ ಬಂದಿದಿ? ನೀ ಎಲ್ಲಿಗೆ ಹೋಗಬೇಕಾಗ್ಯದ ಹತ್ಕೊಂಡಂದಾಗ ಅವಾಗಿಂದ ಮಹಾದೇವಿ ಅಕ್ಕಂತಳ, ಅಪ್ಪ ನಾನಿಂದ ಶಿವಮೊಗ್ಗ ಜಿಲ್ಲೆ ಉಡುತಡೆದಿಂದ ಬಂದೀನಿ. ಮುಂದೆ ಎಲ್ಲಿಗೆ ಹೋಗ್ಬೇಕು? ನಾನು ಕಲ್ಯಾಣಕ್ಕೆಂದು ಹೋಗ್ಬೇಕು, ಶರಣರನ್ನ ನೋಡ್ಬೇಕು, ನಾನು ಅನುಭವ ಮಂಟಪದೊಳಗಿಂದ ಕೂಡಬೇಕು, ಎಲ್ಲ ಶರಣರ ಒಡನಾಡದೊಳಗಿಂದ ಇರಬೇಕು, ವಚನ ಸಾಹಿತ್ಯವನ್ನು ನಾನು ಅಧ್ಯಯನ ಮಾಡಬೇಕು. ಅವಾಗ ಅವ ಅಂದ, ನಿನಗೆ ತೆಲಿಗಿಲಿ ಕೆಟ್ಟದೇನು ಒಂದ ಕಿನ್ನರಿಯ ಬೊಮ್ಮಯ್ಯ. ಯಾ ಅನುಭವ ಮಂಟಪ, ಯಾ ಬಸವಣ್ಣ, ಯಾ ಪ್ರಭುದೇವ, ಏನು ಅಲ್ಲಿದಿಂದ ಇಲ್ಲಿಗೆ ದಿಗಂಬರಿಯಾಗಿ ಯಾಕೆ ಬಂದಿದ್ದು? ನೋಡು ನಿನ್ನ ಮುಖ,
ನೋಡು ಬಿಸಿಲಾಗ್ಯದ ನಡೆದಂದ ನೀ ಇಟ್ಟು ರೂಪವತಿ ಆಗಿರ್ತಕ್ಕಂಥ ಹೆಣ್ಣು ಮಗಳು ನೀನು ಬಿಸಿಲಾಗ್ಯದ ನಡ್ಕೋತಿ ಅಂತ ಬಂದು ನಿನ್ನ ಮುಖ ಎಟ್ಟಂದು ಸುಟ್ಟು ಹೋಗ್ಯದೆ, ನಿನ್ನ ಶರೀರ ಎಟ್ಟಂದು ಬಾಡಿ ಹೋಗ್ಯದೆ. ಅದಕ್ಕೆ ಇಂಥದ್ದು ಎಲ್ಲ ಯಾಕೆ ಬೇಕಾಗಿತ್ತು ನಿನಗ? ನನಗೂ ಕೂಡ ಯೌವನ ಇದೆ, ನೀನು ಕೂಡ 18 ವರ್ಷದ ತರುಣಿ ಇದ್ದೀರಿ, ಯಾಕೆಂದ್ರೆ ಈ ಶರೀರ ತೆಗೆದಿಟ್ಟು ಸಣ್ಣ ಮಾಡ್ತಿ ಎತ್ತುಕೊಂಡಂದಾಗ ಮಹಾದೇವಿ ಅಕ್ಕಂತಾಳೆ, ಕಾಯ ಕರ್ರನೆ ಕಂದಿದರೇನು, ಮಾಯ ಮಿರ್ರನೆ ಮಿಂಚಿದರೇನು. ಏನ್ರಿ ಮಾದೇವಕ್ಕನ ವೈರಾಗ್ಯ ನೋಡ್ರಿ. ಕಾಯ ಕರ್ರನೆ ಕಂದಿದರೇನು, ಮಾಯ ಮಿರ್ರನೆ ಮಿಂಚಿದರೇನು. ಏನ್ರಿ ಚೆನ್ನಮಲ್ಲಿಕಾರ್ಜುನನಿಗೆ ಅರ್ಪಣೆಯಾದ ಈ ಕಾಯ ನಾಯಿ ತಿಂದ್ರೇನು ನರಿ ತಿಂದ್ರೇನಂತ. ಏನ್ರಿ ಅವಳು ಮಾತು ನೋಡ್ರಿ. ಒಬ್ಬ ಹೆಣ್ಣು ಮಗಳು 18 ವರ್ಷದ ತರುಣಿ, ಅವಳು ಮಾತು ಕೇಳಿದ್ರೆ ಹಿಂಗೆ ಮೈಯಾಗಂದ ಉಗ್ರು ಬರ್ತದ. ಇವ್ರು ಬದ್ದಿವ್ರು ಉಗ್ರು ಬಂದಂಗ ಏನಂತಳಕಿ ಅವ ಅಂತಾನ, ನೋಡಿ ನಿನ್ನ ಶರೀರ ಎಟ್ಟಂದ ಕರ್ಗಾಗದೆ, ಎಷ್ಟು ಸೊರಗಿದಿ. ಏನ್ರಿ 18 ವರ್ಷದ ತರುಣಿ, ಇಂಥ ರೂಪ ಅಂದ ಚಂದ ಭಗವಂತ ಎಲ್ಲಾನು ಕುಡ್ದು ಕೊಟ್ಟಾನೆ. ಯಾರು ಮಂಟಪ ಯಾವ ಬಸವಣ್ಣ, ಅದಕ್ಕೆ ನಿನ್ನ ರೂಪ ಅಂದ ಚಂದ ಅಂತ ನೋಡಿ ನಾನು ನಿನ್ನ ಮೇಲೆ ಮನಸ್ಸು ಮಾಡೀನಿ, ನಾನು ನಿನ್ನ ಮದುವೆ ಮಾಡ್ಕೊಂಡು ಬಾ ತಿಳ್ಕೊಂಡು ಯಾವಾಗಂದ ಇವ ಅಂದಾಗ, ಅವಾಗಂದ ಮಹಾದೇವಿ ಅಕ್ಕಂತಾಳೆ, ಕಾಯ ಕರ್ರನೆ ಕಂದಿದ್ರೇನು, ಕಾಯ ಸುಟ್ಟವಾದ್ರೇನು, ಕಾಯ ಮಿರ್ರನೆ ಮಿಂಚಿದರೇನು. ಚೆನ್ನಮಲ್ಲಿಕಾರ್ಜುನಿಗೆ ಅರ್ಪಣೆಯಾದ ಕಾಯ ಇದು ನಾಯಿ ತಿಂದ್ರೇನು ನರಿ ತಿಂದ್ರೇನು ಅಂತಾಳ. ಅಷ್ಟೇ ಅಲ್ಲ ಅಪ್ಪ, ಈ ಶರೀರ ಮೇಲೆ ಈ ರೂಪ ಅಂದ ಚಂದ ನೋಡಿ ನೀ ಇಟ್ಟೆಲ್ಲ ಮೋಹ ಮಾಡಕತ್ತಿದೆಯಲ್ಲ, ನಿಜವಾಗಿರ್ತಕ್ಕಂಥ ಇದು ರೂಪ ನೋಡಿದೇನು ಅಂದ್ಲಕ್ಕೆ. ನಿಜವಾಗಿರ್ತಕ್ಕಂಥ ರೂಪ ನೋಡಿದೇನೇನು ಇಲ್ಲ ಅಂದ ಕಿನ್ನರಿ ಬೊಮ್ಮಯ್ಯ. ನಿಜವಾಗಿರ್ತಕ್ಕಂಥ ರೂಪ ನಾನು ನೋಡಿಲ್ಲ. ಹಾಗಾದ್ರೆ ನಿನಗೆ ನಿಜವಾಗಿರ್ತಕ್ಕಂಥ ರೂಪ ತೋರಿಸ್ತೀನಿ ನೋಡಿ, ಶರೀರದ ನಿಜವಾಗಿರ್ತಕ್ಕಂಥ ರೂಪ ತೋರಿಸ್ತೀನಿ ಅಂತ ತಿಳ್ಕೊಂಡು ಒಂದು ಕ್ಷಣದಾಗ ಅಕ್ಕ ಮಾದೇವಿ ಏನ್ ಮಾಡ್ತಾಳ ತಿಳ್ಕೊಂಡು ಕೇಳಿದ್ರೆ, ತನ್ನ ಒಳಗಿರ್ತಕ್ಕಂಥ ಶರೀರದ ಹೊರಗೆ ಹಾಕ್ತಾಳ, ಹೊರಗಿನ ಶರೀರದ ಒಳಗೆ ಹಾಕ್ತಾಳ. ಏನ್ರಿ ತನ್ನ ಒಳಗಿನ ಶರೀರದೊಳಗೆ ಐತಿಲ್ಲ ಅದೆಲ್ಲ ಹೊರಗೆ ಹಾಕಂದು. ಒಳಗೆ ಏನದೇವ ಏನದ ನೋಡ್ರಿ, ನೀವು ಒಬ್ಬರದಾರೆ ಅಪ್ಪಿ ತಪ್ಪಿ ನಮ್ಮ ಒಳಗಿನ ಶರೀರ ನೋಡಿದ್ರೆ ನಮ್ಮ ಮೂಗ ನಾವೇ ಮುಚ್ಕೋತೀವಿ. ಹೊಲಸ ಎಷ್ಟು ಹೊಲಸದ್ರಿ, ಒಂದು ಕಡೆಗೆ ಮಲದ ಚೀಲ, ಒಂದು ಕಡೆಗೆ ಮೂತ್ರದ ಚೀಲ, ಒಳಗ ರಕ್ತ ಮಾಂಸ ಕೀವ. ಏನ್ರಿ ಎಷ್ಟು ಹೊಲಸನ ಆಗ್ತದಂದಿರಿ ನೀವು. ಸುಮ್ಮನೆ ಮ್ಯಾಲ ಭಗವಂತಂದ 7 ಪದರಿನ ಚರ್ಮ ಕೊಟ್ಟನ ತಗೊಂಡು ಚಂದ ಕಾಣಕತ್ತೀವಿ, ಹೌದಲ್ರಿ? ಪೇರೆಂಡ್ಲಲ್ಲಿ ಮ್ಯಾಲ ಚರ್ಮ ಕೊಟ್ಟ ಒಂದೇ ಪದರ ಚರ್ಮ ಹೋಗಿತ್ತು ಅಂತಂದ್ರೆ ಅವ್ರಿಗೆ ಏನಂತಾರಲ್ರಿ, ತೊನ್ನ ಏನಂತಾರಲ್ಲ, ಅದು ರೋಗ ಅಲ್ಲದು, ಮ್ಯಾಗಿಂದ ಒಂದು ಚರ್ಮ ಇರಂಗಿಲ್ಲ ಅಟ್ಟೆ. ಏನ್ರಿ ಅದು ತೊನ್ನ ಅಂತಾರ ಬಿಳುಪ್ ಅಂತಾರ ಪಾಂಡ್ರ. ಏನ್ರಿ ಅದಕ್ಕೆ ತೊನ್ನನು ಅಂತಾರ ಅಥವಾ ಅದಕ್ಕೆ ಬಿಳುಪನು ಹೊತ್ಕೊಂಡು ಅಂತಾರ. ಆದ್ರೆ ಅದು ರೋಗ ಅಲ್ಲ, ಜಡ್ ಅಲ್ಲದು. ಮ್ಯಾಲ ಒಂದು ಪದರ ಚರ್ಮ ಇರ್ಲಾರ್ದಕ್ಕಿಂತ ಅಟ್ಟು ಕಾಣ್ತೀವಲ್ಲ, ಇನ್ನು ಅಪ್ಪಿ ತಪ್ಪಿ 7 ಪದರ ಚರ್ಮನ ಕೊಟ್ಟಿದ್ದಿಲ್ಲ ತಿಳ್ಕೊಂಡ್ರ ಹೆಂಗೆ ಕಾಣ್ತಿದ್ದೇವ್ರಿ? ಎಲ್ಲಿ ಮೂಗ, ಎಲ್ಲಿ ಕಿವಿ, ಒಳಗೆಂದು ನೋಡಿದ್ರೆ ಹೇಸ್ಕೆ ಅಂದ್ರೆ ಹೇಸ್ಕೆ ಅಲ್ರಿ. ಶರೀರದೊಳಗಿಂದ ಪ್ರಾಣ ಹೋದ ಒಂದು ತಾಸಿನೊಳಗಿಂದ ಹೊಲಸು ನಾರ್ಲಕ್ಕೆ ಚಲೋ ಮಾಡ್ತದ. ಇಟ್ಟು ಪದರ ಇದ್ರು ನಾರ್ತದಿಲ್ರಿ. ಯಾವಾಗಿಂದ ಅಕ್ಕ ಮಾದೇವಿ ತೋರಿಸ್ತಾಳೆ ಒಳಗಿರ್ತಕ್ಕಂಥ ನೋಡು. ಏನ್ರಿ ಮಾಂಸದ ಕುಡಿಕೆ, ಏನ್ರಿ ಮಲಮೂತ್ರದ ಕುಡಿಕೆ, ಎಲುಬಿನ ಹಂದರ. ಏನ್ರಿ ಇದ್ರೊಳಗೆ ಏನದ್ರಿ? ಏನಿಲ್ಲ, ಎಲುಬಿನ ಹಂದರದ, ಅದ್ರ ಒಳಗಿಂದ ಒಂದು ಕಡೆಗೆ ಮಲದ ಚೀಲ, ಮೂತ್ರ ಚೀಲ, ರಕ್ತ ಮಾಂಸ. ಇದನ್ನ ಬಿಟ್ಟಂದ ಮತ್ತೇನು ಕೂಡ ಇಲ್ಲ ಅಲ್ಲಿ. ಇಂಥ ಹೇಸಿಗೆ ಆಗಿರ್ತಕ್ಕಂಥ ಶರೀರವನ್ನು ನೆಚ್ಕೊಂಡು ನೀ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಬಂದಿದೆಯಲ್ಲ ಅಣ್ಣ. ನಾನು ನಿನ್ನನ್ನು ಮದುವೆ ಮಾಡ್ಕೊಳಂಗಿಲ್ಲ. ಚೆನ್ನಮಲ್ಲಿಕಾರ್ಜುನೇ ನನ್ನ ಗಂಡನಾದ ಬಳಕ ನಿನ್ನಂಥ ಲೌಕಿಕದ ಗಂಡನ್ ತಗೊಂಡು ನಾನು ಏನು ಮಾಡ್ಲಿತ್ತಿಕೊಳ್ಳೋದು? ಯಾವಾಗಂದ ಒಳಗಿನ ಶರೀರ ತೋರಿಸಲು ತಾಯಿ ಕ್ಷಮಾ ಮಾಡು. ನಾನಿಂದ ನಿನ್ನನ್ನು ಮದುವೆ ಮಾಡ್ಕೊಳಕ್ ಬಂದಿರ್ತಕ್ಕಂಥವನಲ್ಲ, ನಾನು ನಿನ್ನನ್ನು ಕಾಡ್ಲಿಕ್ಕೂ ಬಂದಿರ್ತಕ್ಕಂಥವನಲ್ಲ. ಇದು ಶರಣರ ಆಜ್ಞೆ ಮೇರೆಗೆ ನಿನ್ನನ್ನು ಪರೀಕ್ಷೆ ಮಾಡಕ್ಕೆ ಬಂದಿರ್ತಕ್ಕಂಥವ ನಾನು. ಅದಕ್ಕೆ ಬಾ ನನ್ನವ, ಬಾ ಕಲ್ಯಾಣಕ್ಕೆ ಬಾ ತಿಳ್ಕೊಂಡು ಅವಾಗ ಕಿನ್ನರಿಯ ಬೊಮ್ಮಯ್ಯ ಅವಳನ್ನು ಪರೀಕ್ಷೆ ಮಾಡದ ಕರ್ಕೊಂಡು ಹೋದ.